Hi, welcome to this channel. In this video, I'm going to discuss about class 8 third chapter, that is synthetic fibers and plastic. ಈ ವಿಡಿಯೋಲಿ ನಾನು ಕ್ಲಾಸ್ 8ನ ಥರ್ಡ್ ಚಾಪ್ಟರ್ ಸಿಂಥೆಟಿಕ್ ಫೈಬರ್ಸ್ ಆ್ಯಂಡ್ ಪ್ಲಾಸ್ಟಿಕ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದ್ದೀನಿ. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಕ್ಲಾಸ್, ಇಫ್ ಯು ಆರ್ ನ್ಯೂ ವ್ಯೂವರ್ ಟು ಅವರ್ channel, please subscribe. If you not yet subscribe to our channel, please subscribe. If you like the video, please press like and press the bell icon so that you will get the notification as soon as we upload a new video. ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸೊ ಪ್ರೆಸ್ ಮಾಡಿದರೆ ನಿಮಗೆ ನಾವು ಯಾವಾಗ ನ್ಯೂ ವಿಡಿಯೋ ಹಾಕ್ತೇವೋ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. The clothes which we wear are made up of fabric. ನಾವು ಏನು ಬಟ್ಟೆ ಹಾಕ್ತೀವೋ ಅದು ಫ್ಯಾಬ್ರಿಕ್ಕಿಂದ ಆಗಿದೆ. ಸೊ ನಾವು ಥಿಂಕ್ ದ್ಯಾಟ್ ಯು ಆರ್ ಸ್ಟಿಚಿಂಗ್ ಯುವರ್ ಯೂನಿಫಾರ್ಮ್ಸ್, ರೈಟ್? ಸಮಟೈಮ್ಸ್ ವಿ ಆರ್ ಬ್ರಿಂಗಿಂಗ್ ದ ರೆಡಿಮೇಡ್ ಯೂನಿಫಾರ್ಮ್, ಸಮಟೈಮ್ಸ್ ವಿ ಆರ್ ಬ್ರಿಂಗಿಂಗ್ ದ ಮೆಟೀರಿಯಲ್ಸ್ ಫ್ರಮ್ ದ ಶಾಪ್, ದೆನ್ ವಿ ಆರ್ ಗೋಯಿಂಗ್ ಟು ಸ್ಟಿಚ್ ದ್ಯಾಟ್. ಕೆಲವೊಮ್ಮೆ ನಾವು ರೆಡಿಮೇಡ್ ಡ್ರೆಸ್ಸನ್ನು ತರ್ತೇವೆ, ಕೆಲವೊಮ್ಮೆ ಮೆಟೀರಿಯಲನ್ನು ಶಾಪಿಂದ ತಂದು ನಾವು ಸ್ಟಿಚ್ ಮಾಡ್ತೇವೆ. ದಟ್ ಮೆಟೀರಿಯಲ್ ಈಸ್ ನಥಿಂಗ್ ಬಟ್ ಫ್ಯಾಬ್ರಿಕ್. So imagine curtain, imagine your dress, blanket, right? They all made up of fabric. ಈ ಬ್ಲ್ಯಾಂಕೆಟ್ ಆಗಿರ್ಬೋದು, ಕರ್ಟನ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ನಿಮ್ಮ ಪ್ಯಾಂಟ್, ಶರ್ಟ್, ಚೂಡಿ, ಸಾರಿ ಎಲ್ಲ ಅದು ಬೇರೆ ಬೇರೆ ಫ್ಯಾಬ್ರಿಕ್ಕಿಂದ ಮಾಡಿರುವಂಥದ್ದು. ಅದಕ್ಕೆ ಬೇರೆ ಬೇರೆ ರೀತಿ ಫೀಲ್ ಇರುತ್ತೆ. ವೆನ್ ವಿ ಟಚ್ ದ್ಯಾಟ್ ದೇ ಆರ್ ಗಿವಿಂಗ್ ಡಿಫ್ರೆಂಟ್ ಕೈಂಡ್ ಆಫ್ ಫೀಲ್. ವೆನ್ ಯು ವೇರಿಂಗ್ ಸ್ವೆಟರ್ ಯು ಫೀಲ್ ವಾರ್ಮ್, ರೈಟ್? ಯಾವಾಗ ಸ್ವೆಟರ್ ಹಾಕ್ತಿರೋ ನಿಮಗೆ ಒಂಥರ ಬೆಚ್ಚಗೆ ಫೀಲ್ ಆಗುತ್ತೆ. ಆ್ಯಂಡ್ ನಿಮ್ಮ ಬ್ಲ್ಯಾಂಕೆಟ್ ಕೂಡ ನಿಮಗೆ ಬೆಚ್ಚಗೆ ಫೀಲ್ ಕೊಡುತ್ತೆ. ಬಟ್ ಯೂನಿಫಾರ್ಮ್ ದಟ್ ಈಸ್ ಮೇಡ್ ಅಪ್ ಆಫ್ ಸಮ್ಟೈಮ್ಸ್ ನೈಲಾನ್ ಆರ್ ಮೇ ಬಿ ಕಾಟನ್, ರಯಾನ್, ದಟ್ ಈಸ್ ಹ್ಯಾವಿಂಗ್ ಡಿಫ್ರೆಂಟ್ ಫೀಲಿಂಗ್. ಸೊ ಬೇರೆ ಬೇರೆ ಫ್ಯಾಬ್ರಿಕ್ಗೆ ಬೇರೆ ಬೇರೆ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ. ಅದರ ಕ್ಯಾರೆಕ್ಟರಿಸ್ಟಿಕ್ ಮೇಲೆ ನಾವು ಅದನ್ನು ಡಿಫ್ರೆಂಟ್ ಥಿಂಗಿಗೆ ಯೂಸ್ ಮಾಡ್ತೀವಿ. ಬೇರೆ ಬೇರೆ ಬಟ್ಟೆಗಳಿಗೆ ಬೇರೆ ಬೇರೆ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ. ಈ ನಮ್ಗೆ ಗೊತ್ತು, ಕಾಟನ್ ಡ್ರೆಸ್ಸನ್ನು ನಾವು ಸಮ್ಮರಲ್ಲಿ ಯೂಸ್ ಮಾಡ್ತೇವೆ, ರೈಟ್? ಆ್ಯಂಡ್ ಸ್ವೆಟರನ್ನು ವಿಂಟರಲ್ಲಿ ಯೂಸ್ ಮಾಡ್ತೇವೆ. ಬಿಕಾಸ್ ಅದರ ಕ್ಯಾರೆಕ್ಟರಿಸ್ಟಿಕ್ ಮೇಲೆ ಅದು ಹೇಗಿದೆ ಅದರ ಮೇಲೆ ನಾವು ಅದರ ಡಿಫ್ರೆಂಟ್ ಥಿಂಗ್ಸ್ಗೆ ಯೂಸ್ ಮಾಡ್ತೇವೆ. ಬಿಕಾಸ್ ಆಫ್ ದೇರ್ ಕ್ಯಾರೆಕ್ಟರಿಸ್ಟಿಕ್ ವಿ ಆರ್ ಯೂಸಿಂಗ್ the different fabric on different seasons. Sweater we are wearing in the winter and cotton we are wearing in summer, right? So what is this fabric? Fabric are made from fibers obtained from natural and artificial sources. Fabrics are obtained from fiber, that is from natural and artificial sources. So what is natural sources, what is artificial sources, and what is fibers? We know that what is fabric, but what is fiber? So you observe your sweater or any thread or your dresses that is in your home. Observe that from very close so that you can see small thread like strand, right? ಈಗ ನಿಮ್ಮ ಯಾವುದು ಡ್ರೆಸ್ ಆಗಿರ್ಬೋದು, ಅದನ್ನು ನೀವು ತುಂಬ ಕ್ಲೋಸಲ್ಲಿ ನೋಡಿದರೆ ನಿಮಗೆ ಅದರಲ್ಲಿ ಒಂದು ಚಿಕ್ಕ ಚಿಕ್ಕ ಥ್ರೆಡ್ ಅಂತ ಸ್ಟ್ಯಾಂಡ್ ಕಾಣುತ್ತೆ. ಆ ಸ್ಟ್ಯಾಂಡ್ ಈಸ್ ನಥಿಂಗ್ ಬಟ್ ಫೈಬರ್. ನಿಮ್ಮ ಯಾವ ಫ್ಯಾಬ್ರಿಕ್ ಇದೆಯೋ ಅದು ಫೈಬರಿಂದ ಮಾಡಿರುತ್ತೆ. ಏನು ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇರುತ್ತೋ ಆ ಥ್ರೆಡ್ ಲೈಕ್ ಸ್ಟ್ರಕ್ಚರನ್ನು ಜಾಯಿನ್ ಮಾಡಿ ಈ ಫ್ಯಾಬ್ರಿಕನ್ನು ಮಾಡ್ತಾರೆ. ಫೈಬರ್ಸ್ ಆರ್ ಆಲ್ಸೋ ಯೂಸ್ ಫಾರ್ ಮೇಕಿಂಗ್ ಲಾರ್ಜ್ ವೆರೈಟಿ ಆಫ್ ಹೌಸ್ ಹೋಲ್ಡ್ ಆರ್ಟಿಕಲ್. ಸೊ ನಿಮ್ಮ ಬಟ್ಟೆಗೆ ಮಾತ್ರ ಅಲ್ಲ, ಬೇರೆ ರೀತಿ ಮನೆಗೆ ಬೇಕಾಗಿರುವಂಥ ಹೌಸ್ ಹೋಲ್ಡ್ ಆರ್ಟಿಕಲ್ಸ್, ಮೇ ಬಿ ಕರ್ಟೆನ್ ಆಗಿರ್ಬೋದು, ನಿಮ್ಮ ಟೇಬಲ್ ಕ್ಲೋತ್ ಆಗಿರ್ಬೋದು, ಅದರ್ ಥಿಂಗ್ಸ್, ಅಂಬ್ರೆಲ್ಲಾ, ಹೀಗೆ ಡಿಫ್ರೆಂಟ್ ಥಿಂಗ್ಸಿಗೆ ನಾವು ಈ ಫೈಬರ್ಸನ್ನು ಯೂಸ್ ಮಾಡ್ತೇವೆ. ಸೊ ನಿಮ್ಗೆ ಏನೆಲ್ಲ ಮನೆಯಲ್ಲಿ ಥಿಂಗ್ಸ್ ಕಾಣುತ್ತಾ ಅದನ್ನು ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ, 2 ಟೇಬಲ್. ಅದರಲ್ಲೇ ನೀವು ಸಪ್ರೇಟಾಗಿ ಬರೀಬೇಕು, ಅದು ನ್ಯಾಚುರಲ್ ಫೈಬರ್ ಯಾವುದು, ಆರ್ಟಿಫಿಷಿಯಲ್ ಫೈಬರ್ ಯಾವುದು ಅಂತ. ಸೊ ಹಿಯರ್ ದೇ ಹ್ಯಾವ್ ಗಿವನ್ 2 ಕಾಲಮ್. ಇನ್ ದ್ಯಾಟ್ ಯು ಹ್ಯಾವ್ ಟು ರೈಟ್ ಸಮ್ ಆಬ್ಜೆಕ್ಟ್ ಥಿಂಗ್ಸ್ what you can see in your home and label them as natural fiber or artificial fiber. So just think of umbrella. Is it made up of natural fiber or artificial fiber? What is natural fiber? That we get from animal or plant source. Is that umbrella material is made from animal or plant source? No, right? That is artificial fiber. Umbrella ಅನ್ನೋದು ಈ ಇದರಿಂದ ಮಾಡಿರೋದಲ್ಲ, ನ್ಯಾಚುರಲ್ ಫೈಬರಿಂದ ಮಾಡಿರೋದಲ್ಲ, ಅದು ಆರ್ಟಿಫಿಷಿಯಲ್ ಫೈಬರಿಂದ ಮಾಡಿರೋವಂಥದ್ದು. ದೆನ್ ನಿಮ್ಮ ಡ್ರೆಸ್,
ಡ್ರೆಸ್ ದಟ್ ಮೇಡ್ ಆಫ್ ನ್ಯಾಚುರಲ್ ಫೈಬರ್ ಆಲ್ಸೋ, ಆರ್ಟಿಫಿಷಿಯಲ್ ಫೈಬರ್ ಆಲ್ಸೋ. ಈಗ ನೀವು ಕಾಟನ್, ವೂಲ್ ಅದನ್ನೆಲ್ಲ ತಗೊಂಡ್ರೆ ನಮ್ಗೆ ಗೊತ್ತು ಕಾಟನ್ ಹತ್ತಿಯಿಂದ ಮಾಡಿರುತ್ತೆ. ಕಾಟನ್ ಡ್ರೆಸ್ ಕಾಟನಿಂದ ಮಾಡಿರುತ್ತೆ, ಹತ್ತಿಯಿಂದ, ಅದು ನ್ಯಾಚುರಲ್ ಫೈಬರ್, ಅದು ನಮಗೆ ಪ್ಲ್ಯಾಂಟಿಂದ ಸಿಗುವಂಥದ್ದು. ದೆನ್ ವೂಲ್ ದಟ್ ಈಸ್ ಫ್ರಮ್ ಅನಿಮಲ್ ಸೋರ್ಸ್, ರೈಟ್? ಶೀಪ್, ಫ್ರಮ್ ದ ಶೀಪ್ ವಿ ಆರ್ ಗೆಟಿಂಗ್ ದ ವೂಲ್. Then if it think of nylon dress, that is not made from natural fiber, that is made from artificial fiber. That you are going to discuss in this class, what is artificial fibers in details. Then you have microfiber towels in your home, right? That is also made from artificial fiber. Then you have seen nylon fishing lines, right? The nylon is nothing but artificial fibers. So classify them as natural fiber, artificial fiber. Some material, some things we are getting from natural fiber also, artificial fibers also, like curtain, cloth, dress, that we are getting from natural fiber also, artificial fiber also. Some things we are getting only from the artificial fibers, some things we are getting only from the natural fibers. So what is natural fiber? That we get from plant and animal. Natural fibers like cotton, wool, silk. Cotton, we know that is we get from plant. Wool, that we get from sheep, and silk, that we get from silkworm. These wool and silk that you learned in 7th standard, right? 7th standard ಅಲ್ಲಿ ನೀವು ಕಲಿತಿದ್ದೀರಿ wool and silk ಇಂದ ಹೇಗೆ ಆ ಫೈಬರ್ಸ್ ಅನ್ನು ತೆಗೆದು ಈ ಫ್ಯಾಬ್ರಿಕ್ ಅನ್ನು ಮಾಡ್ತಾರೆ ಅಂತ. ಸೊ they are obtained from plant and animals. Natural fiber, what is natural fiber? Natural fibers are made from plant and animal sources. Then what is synthetic fiber? Synthetic fiber, on the other hand, made by human being. Synthetic fibers are made by human being. ಇದನ್ನು ಜನರೇ ಮಾಡುವಂಥದ್ದು. ಏನೆಲ್ಲ ಮೆಟೀರಿಯಲ್ ಸಿಗುತ್ತಾ ಆ ಮೆಟೀರಿಯಲ್ನ ಯೂಸ್ ಮಾಡಿ ಕೆಮಿಕಲ್ ಪ್ರೊಸೆಸ್ ಥ್ರೂ ಮಾಡುವಂಥದ್ದು. ಸೊ ಇದನ್ನು ನಾವು ಸಿಂಥೆಟಿಕ್ ಫೈಬರ್ ಅಥವಾ ಮ್ಯಾನ್ ಮೇಡ್ ಫೈಬರ್ ಅಂತ ಹೇಳಿ ಕರಿತೇವೆ. ಸೊ ಲೆಟ್ಸ್ ಲರ್ನ್ ಬ್ರೀಫ್ ಅಬೌಟ್ ವಾಟ್ ಆರ್ ಸಿಂಥೆಟಿಕ್ ಫೈಬರ್. ಯಾಕಂದರೆ ಸಿಂಥೆಟಿಕ್ ಫೈಬರ್ ಅಂದರೆ ಏನು ಅಂತ ನಾವು ಈ ಲೆಸನಲ್ಲಿ ಬ್ರೀಫಾಗಿ ಕಲೀಲಿಕ್ಕಿದ್ದೇವೆ. ಬಿಕಾಸ್ ಚಾಪ್ಟರ್ನ ಹೆಸರು ಸಿಂಥೆಟಿಕ್ ಫೈಬರ್ಸ್ ಆ್ಯಂಡ್ ಪ್ಲಾಸ್ಟಿಕ್. ಸೊ ಹಿಯರ್ ವಿ ಆರ್ ಹ್ಯಾವಿಂಗ್ necklace threads that made up of beads joined with the help of thread, or try to join a number of paper clips together to make a long chain. This is figure. So this is a chain and this is a paper clip that is joined together. So what is the similarity in between these? Because all these beads are same, right? They are same high, same dimension. ಎಲ್ಲ ಬೀಡ್ಸ್ ಕೂಡ ಸೇಮ್ ಲೆಂತ್ ಇದೆ, ಸೇಮ್ ಕಲರ್ ಇದೆ, ಸೇಮ್ ಒಂದೇ ರೀತಿ ಇರೋ ಬೀಡ್ಸ್ಗಳು. ಇಲ್ಲಿ ಕೂಡ ಕ್ಲಿಪ್ಸ್ ನೋಡಿದ್ರೆ ಎಲ್ಲ ಕ್ಲಿಪ್ಸ್ ಇದೆ, ಒಂದೇ ರೀತಿ ಇದೆ, ಬಟ್ ಅದನ್ನು ನಾವು ಕಂಟಿನ್ಯೂಸ್ ಆಗಿ ಲೀನಿಯರ್ ಆಗಿ ಜಾಯಿನ್ ಮಾಡಿದ್ದೇವೆ ಅಲ್ವಾ. ಈ ಸಿಂಥೆಟಿಕ್ ಫೈಬರ್ ಈಸ್ ಆಲ್ಸೋ ಎ ಚೈನ್ ಆಫ್ ಸ್ಮಾಲ್ ಯೂನಿಟ್ಸ್ ಜಾಯಿನ್ ಟುಗೆದರ್. ಈ ಸಿಂಥೆಟಿಕ್ ಫೈಬರ್ ಏನಿದೆಯೋ ಇದು ಕೂಡ ಮೇಲೆ ನಾವು ಏನು ಎಕ್ಸಾಂಪಲ್ ನೋಡಿದ್ದು ಚೈನ್ ಇದಾಗಿರ್ಬೋದು ಅಥವಾ ನೆಕ್ಲೆಸ್ ಇದಾಗಿರ್ಬೋದು, ಅದರಲ್ಲಿ ಹೇಗೆ ಈಚ್ ಬೀಡ್ ಜಾಯಿನ್ ಆಗಿ ಒಂದು ಚೈನ್ ಆಗಿರುತ್ತಾ, ಇನ್ ದ ಸೇಮ್ ವೇ ಇನ್ ಸಿಂಥೆಟಿಕ್ ಫೈಬರ್ ಸ್ಮಾಲ್ ಯೂನಿಟ್ ದಟ್ ಈಸ್ ಅ ಕೆಮಿಕಲ್ ಸಬ್ಸ್ಟೆನ್ಸ್ ಜಾಯಿನ್ ಟುಗೆದರ್ ಟು ಫಾರ್ಮ್ ಎ ಲಾರ್ಜ್ ಯೂನಿಟ್. ಮೆನಿ ಸ್ಮಾಲ್ ಯೂನಿಟ್ ಕಂಬೈನ್ ಟು ಫಾರ್ಮ್ ಎ ಲಾರ್ಜ್ ಸಿಂಗಲ್ ಯೂನಿಟ್. ಸ್ಮಾಲ್ ಕೆಮಿಕಲ್ ಸಬ್ಸ್ಟೆನ್ಸ್ ಅದೇ ರೀತಿ ಇರುವಂಥದ್ದು ಕಂಬೈನ್ ಆಗಿ ಲಾರ್ಜ್ ಯೂನಿಟ್ ಫಾರ್ಮ್ ಆಗುತ್ತೆ. ದಟ್ ವಿ ಕಾಲ್ ಆ್ಯಸ್ ಎ ಪಾಲಿಮರ್. ಅದನ್ನು ನಾವು ಪಾಲಿಮರ್ ಅಂತ ಹೇಳ್ತೀವಿ. ಆಲ್ಸೋ ಈ ಏನು ಸ್ಮಾಲ್ ಯೂನಿಟ್ ಇದೆಯೋ ಅದನ್ನು ನಾವು ಮೊನೋಮರ್ ಅಂತ ಹೇಳಿ ಕರಿಬೋದು. ಮೋನೋ ಅಂದರೆ ಒನ್ ಅಂತ ಅರ್ಥ. ಸೊ ಏನು ಮೊನೋಮರ್ ಇದೆಯೋ ಅದನ್ನು ನಾವು ಕಂಟಿನ್ಯೂಸ್ ಆಗಿ ಜಾಯಿನ್ ಮಾಡ್ತಾ ಹೋದಾಗ ನಮಗೆ ಪಾಲಿಮರ್ ಸಿಗುತ್ತೆ. ದ ವರ್ಡ್ ಪಾಲಿಮರ್ ಕಮ್ ಫ್ರಮ್ ದ ಗ್ರೀಕ್ ವರ್ಡ್ ದಟ್ ಈಸ್ ಪಾಲಿ ಮೀನಿಂಗ್ ಮೆನಿ ಆ್ಯಂಡ್ ಮರ್ ಮೀನಿಂಗ್ ಪಾರ್ಟ್. ಪಾಲಿ ಮೀನಿಂಗ್ಸ್ ಮೆನಿ, ಪಾಲಿ ಅಂದರೆ ತುಂಬ, ಮರ್ ಅಂದರೆ ಭಾಗಗಳು, ಅದು ಪಾರ್ಟ್ ಅಂತ ಹೇಳ್ಬೋದು. ಸೊ ಪಾಲಿಮರ್ ಈಸ್ ಮೇಡ್ ಅಪ್ ಆಫ್ ಮೆನಿ ರಿಪೀಟಿಂಗ್ ಯೂನಿಟ್ಸ್. ಏನು ಸಪ್ರೇಟ್ ಒಂದೇ ರೀತಿಯ ಭಾಗಗಳನ್ನು ನಾವು ಜಾಯಿನ್ ಮಾಡಿದಾಗ ನಮಗೆ ದೊಡ್ಡ ಯೂನಿಟ್ ಸಿಗುತ್ತೆ, ಅದನ್ನು ನಾವು ಪಾಲಿಮರ್ ಅಂತ ಕರಿತೀವಿ. ಸೊ ಇಟ್ ಈಸ್ ದ ರಿಪೀಟಿಂಗ್ ಯೂನಿಟ್ ಆಫ್ ಮೊನೋಮರ್ ದಟ್ಸ್ ಜಾಯಿನ್ ಟುಗೆದರ್. ಪಾಲಿಮರ್ ಈಸ್ ಅ ರಿಪೀಟಿಂಗ್ ಯೂನಿಟ್ ಆಫ್ ಅ ಮೊನೋಮರ್ ಅಂತ ಹೇಳ್ಬೋದು, ಅಥವಾ ಮೆನಿ ಸ್ಮಾಲ್ ಯೂನಿಟ್ ಕಂಬೈನ್ ಟು ಫಾರ್ಮ್ ಎ ಲಾರ್ಜ್ ಸಿಂಗಲ್ ಯೂನಿಟ್ ದಟ್ ಈಸ್ ಕಾಲ್ಡ್ ಎ ಪಾಲಿಮರ್ ಅಂತ ಹೇಳಿ ಕರಿಬೋದು. ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪೇಜ್. Now turn on the next page of your textbook.
Polymer occurs in the nature also. Cotton, for example, is a polymer called cellulose. Cellulose is made up of large number of ಗ್ಲೂಕೋಸ್. ಈಗ ಸೆಲ್ಯುಲೋಸ್ ಅಂತ ಒಂದು ಪಾಲಿಮರ್ ಇದೆ. ಅದೇನೆಂದರೆ ಈ ಗ್ಲೂಕೋಸ್ ಇರುತ್ತಲ್ಲ, ಒಂದು ಗ್ಲೂಕೋಸ್ ಅನ್ನೋದು ಒಂದು ಮೊನೋಮರ್. ಗ್ಲೂಕೋಸಿಗೆ ಕನೆಕ್ಟ್ ಮಾಡ್ತಾ ಹೋದಾಗ ಆಸ್ ಎ ಚೈನ್ ಫಾರ್ಮ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೋ ಅದನ್ನು ಸೆಲ್ಯುಲೋಸ್ ಅಂತ ಕರೀತಾರೆ. ಈ ಕಾಟನ್ ಏನಿದೆಯೋ ಅದು ಕೂಡ ಈ ಸೆಲ್ಯುಲೋಸಿಂದ ಮಾಡಿರುವಂಥದ್ದು. ಕಾಟನ್ ಈಸ್ ಮೇಡ್ ಅಪ್ ಆಫ್ 90% ಆಫ್ ಸೆಲ್ಯುಲೋಸ್. ಕಾಟನಲ್ಲಿ 90% ಸೆಲ್ಯುಲೋಸ್ ಇರುತ್ತೆ. ಸೊ ನಮಗೆ ಸಿಂಥೆಟಿಕ್ ಫೈಬರಲ್ಲಿ ಮಾತ್ರ ಅಲ್ಲ ಪಾಲಿಮರ್ಸ್ ಇರೋದು, ನ್ಯಾಚುರಲ್ ಫೈಬರ್ಸಲ್ಲಿ ಕೂಡ ಪಾಲಿಮರ್ಸ್ ಇದೆ. ಸೊ ನಾವು ಲೆಟ್ಸ್ ಸಿ ದ ಟೈಪ್ಸ್ ಆಫ್ ಸಿಂಥೆಟಿಕ್ ಫೈಬರ್. ನಾವು ಸಿಂಥೆಟಿಕ್ ಫೈಬರ್ ಅಂದರೆ ಏನು ಅಂತ ನೋಡಿದ್ವಿ. ದಟ್ ಈಸ್ ಮ್ಯಾನ್ ಮೇಡ್ ಫ್ರಮ್ ಕೆಮಿಕಲ್ ಸಬ್ಸ್ಟೆನ್ಸ್, ರೈಟ್? ನಾವು ಲೆಟ್ಸ್ ಸಿ ದ ಟೈಪ್ಸ್. ಸೊ ಫಸ್ಟ್ ಟೈಪ್ಸ್ ಈಸ್ ರೇಯನ್. ದ ಫಸ್ಟ್ ಏನು ಸಿಂಥೆಟಿಕ್ ಫೈಬರ್ ಫೈಂಡ್ ಮಾಡಿದಾರ ಅದನ್ನು ರೇಯನ್. ಸೊ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳುವ. You have read in class 7 that silk fiber obtained from silkworm was discovered in China and was kept as a closely guarded secret for a long time. So in 7th standard you learned about how we obtain silk, how we obtain wool, right? So first the silk ಅಂದರೆ ರೇಷ್ಮೆ ಏನಂತ ಹೇಳ್ತೀವಿ, ಅದು ಚೀನಾದಲ್ಲಿ ಫೈಂಡ್ ಮಾಡಿರುವಂಥದ್ದು. ಬಟ್ ಅದನ್ನು ಯಾರಿಗೂ ಗೊತ್ತಾಗಬಾರ್ದು ಅಂತ ಅವರು ಸೀಕ್ರೆಟಾಗಿ ಇಟ್ಟಿದ್ದರು. ಯಾಕೆ ಅಂದರೆ ಈ ಸೀಕ್ರೆಟ್ ಬೇರೆಯವ್ರಿಗೆ ಗೊತ್ತಾದರೆ ಅವರು ಕೂಡ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅವರಿಗೆ ಲಾಸ್ ಆಗುತ್ತೆ ಅಂತ, ರೈಟ್? ಈಗ ನಿಮ್ಮ ಮನೆ ಹತ್ರ ಒಂದು ಶಾಪ್ ಇದ್ದರೆ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ. ಅದು ಆ ಶಾಪ್ ಹತ್ರ ತುಂಬ ಶಾಪ್ಗಳಾದರೆ ಏನು ಮಾಡ್ತಾರೆ, ಜನರು ಡಿವೈಡ್ ಆಗ್ತಾರೆ. ದೇ ಆರ್ ಗೋಯಿಂಗ್ ಫಾರ್ ಡಿಫ್ರೆಂಟ್ ಶಾಪ್ಸ್, ರೈಟ್? ಸೊ ದೇ ಆರ್ ಗೆಟಿಂಗ್ ಸಮ್ ಲಾಸ್ ಇನ್ ದೇರ್ ಬಿಸ್ನೆಸ್. ಇನ್ ದ ಸೇಮ್ ವೇ what China people did, that they kept as a secret. They knew that silk that we are getting from silkworm, from the silkworm ಇಂದ ಕೂಡ ನಾವು ಒಂದು ಫೈಬರನ್ನು ಫೈಂಡ್ ಔಟ್ ಮಾಡ್ಬೋದು ಅಂತ ಫಸ್ಟ್ ಕಂಡು ಹಿಡಿದಿರೋದು ಚೀನಾದವರು. ಬಟ್ ಅದನ್ನು ಸೀಕ್ರೆಟ್ ಆಗಿಟ್ರು. ಬಟ್ ಟೈಮ್ ಆಗ್ತಾ ಅದು ಎಲ್ರಿಗೆ ಗೊತ್ತಾಯಿತು, ಸಿಲ್ಕ್ವಾಮಿಂದ ಕೂಡ ನಾವು ಒಂದು ಫೈಬರನ್ನು ಕಂಡು ಹಿಡ್ಬೋದು ಅಂತ. ಸೊ ಫ್ಯಾಬ್ರಿಕ್ ಒಬ್ಟೈನ್ ಫ್ರಮ್ ಸಿಲ್ಕ್ ಫೈಬರ್ ವಾಸ್ ವೆರಿ ಕಾಸ್ಟ್ಲಿ. ಏನಿದೆ ಈ ಸಿಲ್ಕ್ ರೇಷ್ಮೆ ಏನಿರುತ್ತೋ ಅದು ತುಂಬ ಕಾಸ್ಟ್ಲಿ ಇರುತ್ತೆ, ತುಂಬ ಶೈನಿಂಗ್ ಇರುತ್ತೆ, ರೈಟ್? ಬಟ್ ಇಟ್ಸ್ ಬ್ಯೂಟಿಫುಲ್ ಟೆಕ್ಸ್ಚರ್ ಫ್ಯಾಸಿನೇಟೆಡ್ ಎವ್ರಿಬಡಿ. ಅದಕ್ಕಿರುವ ಏನು ಟೆಕ್ಸ್ಚರ್ ಇದೆಯೋ ಅದು ಎಲ್ಲರಿಗೆ ಖುಷಿ ಕೊಡುತ್ತೆ. ಯಾಕಂದರೆ ಅದು ತುಂಬ ಸಾಫ್ಟ್ ಇರುತ್ತೆ, ಶೈನಿ ಇರುತ್ತೆ. ನೀವು ಪ್ಯೂರ್ ಸಿಲ್ಕ್ ಸ್ಯಾರೀಸನ್ನು ನೋಡಿದ್ರೆ ದಟ್ ಈಸ್ ವೆರಿ ಕಾಸ್ಟ್ಲಿ. ಮೇ ಬಿ ದೇ ಪ್ರೈಸ್ ಆಫ್ 1 lakh 2 lakh ಪ್ಯೂರ್ಲಿ ಸಿಲ್ಕ್ ಸ್ಯಾರೀಸ್. ನಾಟ್ ಈಸ್ ಕೆಲವು ಸಿಲ್ಕ್ ಸ್ಯಾರೀಸಲ್ಲಿ ಎಲ್ಲ ಮಿಕ್ಸ್ ಮಾಡಿರ್ತಾರೆ, ಆರ್ಟಿಫಿಷಿಯಲ್ ಮತ್ತು ಈ ನ್ಯಾಚುರಲ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಸೊ ಅದು ನಿಮಗೆ ಚೀಪಾಗಿ ಸಿಗುತ್ತೆ. ಬಟ್ ಪ್ಯೂರ್ ಸ್ಯಾರಿ ಅಂತ ತಗೊಂಡು ನೀವು ಅದು ತುಂಬ ಸಾಫ್ಟ್ ಇರುತ್ತೆ ಆ್ಯಂಡ್ ತುಂಬ ಶೈನಿಂಗ್ ಇರುತ್ತೆ, ಅಷ್ಟೇ ವೆರಿ ಕಾಸ್ಟ್ಲಿ ಕೂಡ ಇರುತ್ತೆ. ಎಲ್ರಿಗೂ ಅದನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಏನು ಮಾಡ್ತಾರೆ, ದೇ ಆರ್ ಫೈಂಡಿಂಗ್ ದ ಡ್ಯೂ ಫಾರ್ ದಟ್ ಸಿಲ್ಕ್, ಒರಿಜಿನಲ್ ಸಿಲ್ಕ್, ನ್ಯಾಚುರಲ್ ಸಿಲ್ಕ್. Like now we are getting due for this makeup products, right? On dresses, bags ಏನಿರುತ್ತೆ. ಈಗ ದೊಡ್ಡ ದೊಡ್ಡ ಬ್ರ್ಯಾಂಡಿನ ಬ್ಯಾಗೆಲ್ಲ ಇದ್ದರೆ, ಮೇಕಪ್ ಪ್ರಾಡಕ್ಟ್ಸ್ ಇದ್ದರೆ ಏನು ಮಾಡ್ತಾರೆ, ಅದರ್ ಬ್ರ್ಯಾಂಡ್ಸ್ ದೇ ಆರ್ ಫೈಂಡಿಂಗ್ ದ ಡ್ಯೂ ಫಾರ್ ದ್ಯಾಟ್. ಮೀನ್ಸ್ ದೇ ಆರ್ ಕ್ರಿಯೇಟಿಂಗ್ ದ ಸೇಮ್ ಥಿಂಗ್ ದಟ್ ಈಸ್ ಹ್ಯಾವಿಂಗ್ ಸಿಮಿಲರ್ ಟೆಕ್ಸ್ಚರ್, ಸಿಮಿಲರ್ ಫೀಲ್, ರೈಟ್? ಈಗ ನೀವು ಕೆಲವೊಂದು ಬ್ಯಾಗ್ಸನ್ನು ತಗೊಳ್ಳಿ, ದೊಡ್ಡ ದೊಡ್ಡ ಬ್ರ್ಯಾಂಡಿನೆಲ್ಲ ಬ್ಯಾಗ್ ಎಲ್ಲ 3 lakh 5 lakh ಇರುತ್ತೆ. ಬಟ್ ಇನ್ ದ ರೋಡ್ ಸೈಡ್ ಯು ಆರ್ ಗೆಟ್ಟಿಂಗ್ ಸೇಮ್ ಬ್ಯಾಗ್ ಫಾರ್ 2000. 2 lakh ಬ್ಯಾಗ್ ನಿಮಗೆ 2000 ಸಿಗುತ್ತೆ ಅಂದರೆ ದಟ್ ಈಸ್ ಡ್ಯೂಪ್, ದಟ್ ಈಸ್ ನಾಟ್ ಒರಿಜಿನಲ್. ಬಟ್ ಅಂಥದ್ದೇ ನಾವು ಏನು ಸಿಮಿಲರ್ ಆಗಿರುವಂತಹ ಬ್ಯಾಗನ್ನು ಕ್ರಿಯೇಟ್ ಮಾಡ್ತೀವಿ. ಅದನ್ನು ಏನು ಮಾಡ್ಬೋದು, ಈ ಯಾರಿಗೆ ದಟ್ ಕಾಸ್ಟ್ಲಿ ಬ್ಯಾಗನ್ನು ಅಫೋರ್ಡ್ ಮಾಡಲಿಕ್ಕೆ ಆಗೋದಿಲ್ವೋ ಅದವರು ಚೀಪ್ ಆಗಿರೋ ಬ್ಯಾಗನ್ನು ತಗೊಳ್ಬೋದು. ಹೂ ಕಾಂಟ್ ಅಫೋರ್ಡ್ ಕಾಸ್ಟ್ಲಿ ಬ್ಯಾಗ್, ದೇ ಆರ್ ಬೈಯಿಂಗ್ ದ ಡ್ಯೂಪ್ ಬ್ಯಾಗ್ಸ್ ದಟ್ ಅವೈಲೇಬಲ್ ಇನ್ ದ local markets, right? Because costly bags that looks very classy, that looks good, we can't buy that, that is very costly, that we are buying it from local shops. In the same way, attempts were made to make silk artificially. Silk ಅನ್ನು ಕೂಡ ಒಂದು ಆರ್ಟಿಫಿಷಿಯಲ್ ಆಗಿ ನಾವು ಮಾಡ್ಬೋದು ಅಂತ ತುಂಬ ಟ್ರಯಲನ್ನು ಮಾಡ್ತಾರೆ. So 19th century, towards the end of the 19th century, scientists were successful in obtaining a fiber that is having properties similar to that of silk. In 19th century ಎಂಡಲ್ಲಿ ಅವರು ಟ್ರೈ ಮಾಡ್ತಾನೇ ಇದ್ದರು. 19th century ಎಂಡ್ ಆಗಬೇಕಾದ್ರೆ ಅವರಿಗೆ ಸಿಲ್ಕ್ನ ಕೂಡ ಏನಾಗಿತ್ತು,
ಡ್ಯೂಪ್ ಸಿಕ್ತು ಅಂತ ಹೇಳ್ಬೋದು. ದೇ ಫೈಂಡ್ ಎ ಫೈಬರ್ ದಟ್ ಈಸ್ having similar property of silk. ಸೊ ಹೌ ದೇ ಫೈಂಡ್ ದಟ್ ಫೈಬರ್, ಅವರಿಗೆ ಹೇಗೆ ಆ ಫೈಬರ್ ಸಿಕ್ತು ಅಂದರೆ ಸಚ್ ಅ ಫೈಬರ್ ವಾಸ್ ಒಬ್ಟೈನ್ ಬೈ ಕೆಮಿಕಲ್ ಟ್ರೀಟ್ಮೆಂಟ್ ಆಫ್ ವುಡ್ ಪಲ್ಪ್. ಈ ವುಡ್ ಪಲ್ಪ್ ಏನಿರುತ್ತೋ ಅದನ್ನು ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿದಾಗ ಅವರಿಗೆ ಫೈಬರ್ ಸಿಕ್ತು. ದಟ್ ಫೈಬರ್ ಈಸ್ ನಥಿಂಗ್ ಬಟ್ ರೇಯಾನ್. ಸೊ ನೀವು ರೇಯಾನ್ ಬಟ್ಟೆ ಎಲ್ಲ ನೋಡಿರ್ಬೋದು. ಈ ರೇಯಾನ್ ಬಟ್ಟೆ ದಟ್ ಈಸ್ ಆಲ್ಸೋ ಎ ಸಿಂಥೆಟಿಕ್ ಫೈಬರ್, ದಟ್ ಈಸ್ ನ್ಯಾಚುರಲ್ ಅಲ್ಲ, ಅದನ್ನು ಸಿಂಥೆಟಿಕ್ ಫೈಬರ್ ಅಂತ ಕರಿತೀವಿ. ಅಥವಾ ಅದಕ್ಕೆ ಇನ್ನೊಂದು ನೇಮ್ ಇದೆ ಆರ್ಟಿಫಿಷಿಯಲ್ ಸಿಲ್ಕ್ ಅಂತ. ಅಂದರೆ ಸಿಲ್ಕ್ ದಟ್ ಈಸ್ ನ್ಯಾಚುರಲ್ ಆರ್ ದಿಟ್ ಈಸ್ ಸಿಮಿಲರ್ ಟು ನ್ಯಾಚುರಲ್ ಸಿಲ್ಕ್, ರೈಟ್? ದಟ್ಸ್ ವೈ ವಿ ಆರ್ ಕಾಲಿಂಗ್ ದಿಸ್ ಆ್ಯಸ್ ಆರ್ಟಿಫಿಷಿಯಲ್ ಸಿಲ್ಕ್. ಈ ರೇಯಾನ್ ಏನಿದೆಯೋ ಅದನ್ನು ವುಡ್ ಪಲ್ಪಿಂದ ಮಾಡಿರ್ತಾರೆ. ಅದು ಸೇಮ್ ಈ ನ್ಯಾಚುರಲ್ ಸಿಲ್ಕ್ ಏನಿರುತ್ತೋ, ಸಿಲ್ಕ್ ವಾಮಿಂದ ಮಾಡಿರ್ತಾರಲ್ಲ ಸಿಲ್ಕ್, ಸೇಮ್ ಪ್ರಾಪರ್ಟೀಸನ್ನು ಹೊಂದಿದೆ. ಅದಕ್ಕಾಗಿ ಅದನ್ನು ಆರ್ಟಿಫಿಷಿಯಲ್ ಸಿಲ್ಕ್ ಅಂತ ಕರಿತೀವಿ. ಆಲ್ದೋ ರೇಯಾನ್ ಈಸ್ ಒಬ್ಟೈನ್ ಫ್ರಮ್ ನ್ಯಾಚುರಲ್ ಸೋರ್ಸ್ wood pulp, yet it is man-made fiber. So we may think that it is obtained from wood pulp, right? So it should be natural. Why it is artificial? They are getting the material wood pulp, that is only natural source. Then they have to convert that pulp into a cloth, right? Fiber ಆ wood pulp ಅನ್ನು ಒಂದು ಫೈಬರ್ ಆಗಿ ಕನ್ವರ್ಟ್ ಮಾಡಿ ಆಮೇಲೆ ಫ್ಯಾಬ್ರಿಕ್ ಆಗಿ ಕನ್ವರ್ಟ್ ಮಾಡಬೇಕು. ಈ ಎಲ್ಲ ಪ್ರೊಸೆಸ್ ದಟ್ ಈಸ್ ಕೆಮಿಕಲ್ ಪ್ರೊಸೆಸ್. ದಟ್ ವೈ ಇಟ್ ಈಸ್ ಅ ಮ್ಯಾನ್ ಮೇಡ್ ಫೈಬರ್. It is cheaper than silk and can be woven like silk fiber. ಇದು ಈ ರೇಯಾನ್ ಏನಿರುತ್ತೋ ಅದು ನಮಗೆ ಚೀಪಾಗಿ ಸಿಗುತ್ತೆ. ಇದನ್ನು ಕೂಡ ಸಿಲ್ಕನ್ನು ಹೇಗೆ ಸಿಲ್ಕ್ ಥ್ರೆಡ್ಡಿಂದ, ಸಿಲ್ಕ್ ಫೈಬರಿಂದ ಸಿಲ್ಕ್ ಫ್ಯಾಬ್ರಿಕ್ ಮಾಡ್ತಾರೋ ಹಾಗೆ ಸೇಮ್ ಇದನ್ನು ನಾವು ರೇಯಾನ್ ಫ್ಯಾಬ್ರಿಕನ್ನು ಮಾಡ್ಬೋದು. ಆಲ್ಸೋ ಇದನ್ನು ನಾವು ಡಿಫ್ರೆಂಟ್ ವೆರೈಟಿಯಾದ ಕಲರಿಂದ ಡೈ ಮಾಡ್ಬೋದು. ಇಟ್ ಕ್ಯಾನ್ ಆಲ್ಸೋ ಬಿ ಡೈಡ್ ಇನ್ ಅ ವೈಡ್ ವೆರೈಟಿ ಆಫ್ ಕಲರ್. ಡೈಡ್ ಮೀನ್ಸ್ ವಿ ಕ್ಯಾನ್ ಗಿವ್ ಡಿಫ್ರೆಂಟ್ ಕಲರ್ ಟು ದಟ್ ಫ್ಯಾಬ್ರಿಕ್. ರೇಯಾನ್ ಈಸ್ ಮಿಕ್ಸ್ ವಿತ್ ಕಾಟನ್ ಟು ಮೇಕ್ ಬೆಡ್ಶೀಟ್. ಈ ಬೆಡ್ಶೀಟ್ ಏನಿದೆಯಾ ಅದರಲ್ಲಿ ರೇಯಾನನ್ನು ಕಾಟನ್ ಜೊತೆ ಮಿಕ್ಸ್ ಮಾಡಿ ಯೂಸ್ ಮಾಡ್ತಾರೆ. ಬಿಕಾಸ್ ಫುಲ್ಲಿ ಕಾಟನ್ ಯೂಸ್ ಮಾಡೋದಕ್ಕೊಂದು ಕಾಸ್ಟ್ಲಿ ಆಗಿರುತ್ತೆ. ಆ್ಯಂಡ್ ಈ ಕಾಟನ್ ಬಟ್ಟೆನೆಲ್ಲ ನೀವು ವಾಟರ್ಗೆ ಹಾಕಿದಾಗ ಅದು ತುಂಬ ಹೆವಿ ಆಗಿರುತ್ತೆ, ನಮಗೆ ಅದನ್ನು ವಾಶ್ ಮಾಡಲಿಕ್ಕೆಲ್ಲ ಕಷ್ಟ ಆಗುತ್ತೆ. ಬಟ್ ವೆನ್ ವಿ ಮಿಕ್ಸ್ ವಿತ್ ದ ರೇಯಾನ್ ಏನಾಗುತ್ತೆ, ದಟ್ ಬೆಡ್ಶೀಟ್ ದಟ್ ವಿಲ್ ಬಿ ವೆರಿ ಲೈಟ್ ವೇಟ್. That is have some shining, that look very nice. So it is that bed sheet ನಾವು ಆಫ್ಟನ್ ಆಗಿ ಅದನ್ನು ರೆಗ್ಯುಲರ್ ಆಗಿ ಒಂದು ಮಂತ್ಲಿ 2 times ವಾಶ್ ಮಾಡ್ತಾ ಇರ್ತೇವಲ್ವ. ಸೊ ಆದ್ದರಿಂದ ನಮಗೆ ಅದು ಲೈಟ್ ವೇಟ್ ಇರಬೇಕಾಗುತ್ತೆ, ಅದು ತುಂಬ ಹೆವಿ ಇದೆ, ನಮಗೆ ಕಷ್ಟ ಆಗುತ್ತೆ. ಸೊ ಏನು ಮಾಡ್ತಾರೆ, ರೇಯಾನ್ ಜೊತೆ ಕಾಟನನ್ನು ಮಿಕ್ಸ್ ಮಾಡಿ ಅದನ್ನು ಬೆಡ್ಶೀಟ್ ಆಗಿ ಯೂಸ್ ಮಾಡ್ತಾರೆ. ಆಲ್ಸೋ ಮಿಕ್ಸ್ ವಿತ್ ದ ವೂಲ್ ಟು ಮೇಕ್ ಕಾರ್ಪೆಟ್ಸ್. ಇವು ಕಾರ್ಪೆಟ್ಸ್ ನೋಡಿರ್ಬೋದು ನೀವು, ಇಲ್ಲೊಂದು ಕೊಟ್ಟಿದ್ದಾರೆ ಕಾರ್ಪೆಟ್. ಸೊ ಇದು ನಮಗೆ ಟಚ್ ಮಾಡಿದಾಗ ತುಂಬ ಸಾಫ್ಟ್ ಫೀಲ್ ಆಗುತ್ತಲ್ಲ. ಬಟ್ ಫುಲ್ಲಿ ವೂಲಿನ ಮಾಡಿದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಬಿಕಾಸ್ ಈ ನ್ಯಾಚುರಲ್ ಫೈಬರ್ಸನ್ನು ನಮಗೆ ತೆಗಿಲಿಕ್ಕೆ ತುಂಬ ಎಫರ್ಟ್ ಬೇಕಾಗಿರುತ್ತೆ, ತುಂಬ ಖರ್ಚಾಗುತ್ತೆ. ಹಾಗೆಯೇ ಆ ಕಾರ್ಪೆಟ್ ಕೂಡ ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಎಲ್ರಿಗೂ ಅದನ್ನು ಪರ್ಚೇಸ್ ಮಾಡಲಿಕ್ಕಾಗೋಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಈ ರೇಯಾನ್ ಮಿಕ್ಸ್ ವಿತ್ ದೇ ವೂಲ್. ಸೊ ಟು ಮೇಕ್ ಕಾರ್ಪೆಟ್, ರೇಯಾನನ್ನು ವೂಲ್ ಜೊತೆ ಮಿಕ್ಸ್ ಮಾಡಿ ಈ ಕಾರ್ಪೆಟ್ಗಳನ್ನು ಮಾಡ್ತಾರೆ. ಸೊ ಹಿಯರ್ಸ್ they have given other examples, sari, bed sheet, they are made up from rayan. So rayan is the first artificial fiber, first artificial fiber in find madidaro adu rayan. It is not fully artificial, it is similar to the silk. ನೆಕ್ಸ್ಟ್ ಫುಲ್ಲಿ ಮ್ಯಾನ್ ಮೇಡ್ ಫೈಬರ್, ರೇಯಾನ್ ಆದಮೇಲೆ ನೈಲನನ್ನು ಫೈಂಡ್ ಮಾಡಿದರು. ಈ ನೈಲನ್ ಏನಿದೆಯೋ ಅದು ಫಸ್ಟಿಗೆ ಫುಲ್ಲಿ ಸಿಂಥೆಟಿಕ್. ರೇಯಾನ್ ಫುಲ್ಲಿ ಸಿಂಥೆಟಿಕ್ ಅಲ್ಲ, ನೈಲನ್ ಈಸ್ ಕಂಪ್ಲೀಟ್ಲಿ ಮ್ಯಾನ್ ಮೇಡ್ ಫೈಬರ್. Nylon is another man-made fiber. In 1931, it was made without using any natural raw material. So 1931 ಅಲ್ಲಿ ಇದನ್ನು ಫೈಂಡ್ ಔಟ್ ಮಾಡ್ತಾರೆ. ಯಾವುದೇ ರಾ ಮೆಟೀರಿಯಲ್ ಅವರು ಯೂಸ್ ಮಾಡಿರೋದಿಲ್ಲ. ನ್ಯಾಚುರಲ್ ಆದ ರಾ ಮೆಟೀರಿಯಲ್ ಯಾವುದು ಯೂಸ್ ಮಾಡಿರೋದಿಲ್ಲ. ನ್ಯಾಚುರಲ್ ಮೀನ್ಸ್ ದಟ್ ಈಸ್ ಫ್ರಮ್ ಪ್ಲ್ಯಾಂಟ್ ಆನ್ ಅನಿಮಲ್ಸ್. ಯಾವುದೆಲ್ಲ ಸೋರ್ಸ್ ನಮಗೆ ಪ್ಲ್ಯಾಂಟಿಂದ ಸಿಗುತ್ತೋ ಅದನ್ನು ನ್ಯಾಚುರಲ್ ಸೋರ್ಸ್, ಆ್ಯಂಡ್ ಅನಿಮಲಿಂದ ಸಿಗುತ್ತೋ ದಟ್ ಈಸ್ ನ್ಯಾಚುರಲ್ ಸೋರ್ಸ್. ಇಟ್ ವಾಸ್ ಪ್ರಿಪೇರ್ಡ್ ಫ್ರಮ್ ಕೋಲ್, ವಾಟರ್ ಆ್ಯಂಡ್ ಏರ್. ದಿಸ್ ಥಿಂಗ್ may ask in the exam also, how nylon is prepared. Now nylon is prepared from coal, water and air. It was the first fully synthetic fiber. ಈ ಫೈಬರ್ ಏನಿದೆಯೋ ಇದಕ್ಕೆ ಯಾವುದೇ ನ್ಯಾಚುರಲ್ ಸೋರ್ಸನ್ನು ಯೂಸ್ ಮಾಡೋದಿಲ್ಲ. ಸೊ ಫಸ್ಟ್ ಫುಲ್ಲಿ ಸಿಂಥೆಟಿಕ್ ಫೈಬರ್ ಈಸ್ ನೈಲಾನ್. ದಿಸ್ ಥಿಂಗ್ ಮೇ ಬಿ ಆಸ್ಕ್ ಇನ್ ದ ಎಕ್ಸಾಮ್, ವಿಚ್ ಈಸ್ ದ ಫಸ್ಟ್ ಫುಲ್ಲಿ ಸಿಂಥೆಟಿಕ್ ಫೈಬರ್. ಫಸ್ಟ್ ಪ್ರಿಪೇರ್ ಮಾಡಿರುವ ಫುಲ್ಲಿ ಸಿಂಥೆಟಿಕ್ ಫೈಬರ್ ಯಾವುದು ಅಂದರೆ ದಟ್ ಈಸ್ ನೈಲಾನ್. ಸೊ ಏನು ನೈಲನ್ನ ಕ್ಯಾರೆಕ್ಟರಿಸ್ಟಿಕ್, ನೈಲನ್ ಹೇಗಿರುತ್ತೆ ಅಂದರೆ
ನೈಲನ್ ಫೈಬರ್ ವಾಸ್ ಸ್ಟ್ರಾಂಗ್, ಇಲಾಸ್ಟಿಕ್ ಆ್ಯಂಡ್ ಲೈಟ್. ಈ ನೈಲನ್ ಫ್ಯಾಬ್ರಿಕ್ ಏನಿರುತ್ತೋ ಅದು ತುಂಬ ಸ್ಟ್ರಾಂಗ್ ಇರುತ್ತೆ. ಎಷ್ಟು ಸ್ಟ್ರಾಂಗ್ ಅಂದರೆ ಈ ಸ್ಟೀಲ್ ವೈರ್ ಇರುತ್ತಲ್ವ ಅದಕ್ಕಿಂತಲೂ ಸ್ಟ್ರಾಂಗ್ ಇರುತ್ತೆ. ಆ್ಯಂಡ್ ಇಲಾಸ್ಟಿಕ್ ಅಂದರೆ ಸ್ವಲ್ಪ ಸ್ಟ್ರೆಚ್ ಆಗುತ್ತೆ. ಸ್ಟ್ರೆಚ್ ಆದರೆ ನಮಗೆ ಇಲಾಸ್ಟಿಕ್ ಮೆಟೀರಿಯಲ್ ಅಂದರೆ ದೊಡ್ಡದು ಚಿಕ್ಕದಾಗ್ತದಲ್ಲ ಆ ಥರ ಆಗುತ್ತೆ. ಆ್ಯಂಡ್ ಇಟ್ ವಾಸ್ ಲಸ್ಟರಸ್ ಆ್ಯಂಡ್ ಈಸಿ ಟು ವಾಶ್. ಈ ತೆಳ್ಳಗಿರುತ್ತೆ, ಆಮೇಲೆ ನಮಗೆ ವಾಶ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಇಟ್ ಬಿಕಮ್ ವೆರಿ ಪಾಪ್ಯುಲರ್ ಫಾರ್ ಮೇಕಿಂಗ್ ಕ್ಲೋತ್ ಆದಷ್ಟು ತೆಳ್ಳಗಿದಷ್ಟು ನಮ್ಗೆ ಒಳ್ಳೆಯದು ಅಲ್ವಾ. ಸೊ ಈ ನಮಗೆ ವಾಶ್ ಮಾಡಲಿಕ್ಕೆ ಈಸಿ ಆಗಬೇಕು ಕ್ಲೋತನ್ನೆಲ್ಲ. ಸೊ ಇಟ್ ಬಿಕೇಮ್ ವೆರಿ ಪಾಪ್ಯುಲರ್ಸ್ ಫಾರ್ ಮೇಕಿಂಗ್ ಕ್ಲೋತ್ಸ್. ನೈಲನನ್ನು ಕ್ಲಾತಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಯು ಯೂಸ್ ಮೆನಿ ಆರ್ಟಿಕಲ್ಸ್ ಮೇಡ್ ಫ್ರಮ್ ನೈಲಾನ್ ಸಚ್ ಆಸ್ ಸಾಕ್ಸ್, ರೋಪ್ಸ್, ಟೆಂಟ್, ಟೂತ್ ಬ್ರಷ್, ಕಾರ್ ಸೀಟ್ ಬೆಲ್ಟ್ಸ್, ಸ್ಲೀಪಿಂಗ್ ಬ್ಯಾಗ್ಸ್, ಕರ್ಟನ್ ಎಕ್ಸೆಟ್ರಾ. ಈ ಸಾಕ್ಸ್ ನಿಮ್ಮ ಮನೇಲಿ ಇರುತ್ತೋ ಅದನ್ನು ನೈಲಾನಿಂದ ಮಾಡಿರ್ತಾರೆ. ಆ್ಯಂಡ್ ಇದನ್ನು ಏನು ಹೇಳಬೇಕು, ಕರ್ಟನ್ ಇರ್ಬೋದು ಅಥವಾ ಶೂದು ರೋಪ್ ಇರ್ಬೋದು, ಬ್ರಷ್ ಇರ್ಬೋದು, ಈ ಸೀಟ್ ಬೆಲ್ಟ್ ಇರುತ್ತಲ್ಲ ಅದು ಇರ್ಬೋದು, ನಿಮ್ಮ ಶೂನ ಥ್ರೆಡ್ ಇರುತ್ತಲ್ಲ ಅದಿರ್ಬೋದು, ಕರ್ಟನ್, ಮೆನಿ ಥಿಂಗ್ಸ್ ದಟ್ ಈಸ್ ಮೇಡ್ ಫ್ರಮ್ ನೈಲಾನ್. ಯಾಕೆ ಮಾಡಿರ್ತಾರೆ ಅಂದರೆ ಅದನ್ನು ನಾವು ಈಸಿಯಾಗಿ ವಾಶ್ ಮಾಡ್ಬೋದು. ಆ್ಯಂಡ್ ದಟ್ ಈಸ್ ವೆರಿ ಸ್ಟ್ರಾಂಗ್, ಈಸಿಲಿ ಅದು ಬ್ರೇಕ್ ಆಗಲ್ಲ. ಈಸ್ ನೈಲಾನ್ ಫೈಬರ್ ರಿಯಲಿ ಸೋ ಸ್ಟ್ರಾಂಗ್ ದಟ್ ವಿ ಕ್ಯಾನ್ ಮೇಕ್ ನೈಲಾನ್ ಪ್ಯಾರಾಶೂಟ್ ಆ್ಯಂಡ್ ರೋಪ್ ಫಾರ್ ರಾಕ್ ಕ್ಲೈಂಬಿಂಗ್. ಎಸ್, ಏನಂದರೆ ನೈಲಾನ್ ಫೈಬರ್ ಏನಿರುತ್ತೆ ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ಈ ಪ್ಯಾರಾಶೂಟಲ್ಲಿ ಏನೆಲ್ಲ ರೋಪ್ಸ್ ಮಾಡಿರ್ತಾರೆ ಅದು ನೈಲಾನಿಂದ ಮಾಡಿರ್ತಾರೆ. Now move on to the next page. Nylon is also used for making parachutes. ಈ ಪ್ಯಾರಾಚೂಟ್ಸ್ ಏನಿದೆಯೋ ಅದನ್ನು ನೈಲಾನಿಂದ ಮಾಡಿರ್ತಾರೆ. ಈ ರಾಕ್ ಕ್ಲೈಂಬಿಂಗ್ ಎಲ್ಲ ಏನೆಲ್ಲ ಥ್ರೆಡ್ ಯೂಸ್ ಮಾಡ್ತಾರೋ, ಈ ರೋಪ್ ಯೂಸ್ ಮಾಡ್ತಾರೋ ಅದನ್ನು ಕೂಡ ನೈಲಾನಿಂದ ಮಾಡಿರ್ತಾರೆ. ಬಿಕಾಸ್ ದಟ್ ಈಸ್ ವೆರಿ ಸ್ಟ್ರಾಂಗ್. ಇಟ್ ಈಸ್ ಸ್ಟ್ರಾಂಗರ್ ದ್ಯಾನ್ ಸ್ಟೀಲ್ ವೈರ್ ಆಲ್ಸೋ. ಈ ಸ್ಟೀಲ್ ವೈರ್ ಏನಿರುತ್ತೋ ಅದರಿಂದ ಕೂಡ ಇದು ಸ್ಟ್ರಾಂಗ್ ಆಗಿರುತ್ತೆ. ಸೊ ಹಿಯರ್ ದೇ ಹ್ಯಾವ್ ಗಿವನ್ nylon thread is actually stronger than steel wire. So here they have given one activity. Take an iron stand with the clamp. Take a cotton thread about 60 cm length. Tie it to the clamp so that it hangs freely from it as shown in the figure. At the end, suspend a pan so that weight can be placed in it, and wait one by one till the thread breaks. Note down the total weight required to break the thread. This weight indicates the strength of the fiber. Repeat same activity with the threads of wool, polyester, silk and nylon. ಏನಂದರೆ ನೀವೊಂದು ಥ್ರೆಡ್ಡನ್ನು ತಗೊಂಡು ಅದರ ಎಂಡಿಗೆ ಏನಾದರೂ ಈಗ ವೆಯ್ಟ್ ಹಾಕೋ ಥರ ಅರೇಂಜ್ಮೆಂಟ್ ಮಾಡ್ಕೊಳ್ಬೇಕು. ಇಲ್ಲಿ ಒಂದನ್ನು ವೂಲ್ ಥ್ರೆಡ್ ಬೇಕಾದರೆ ತೊಗೊಳ್ಬೋದು, ಒಂದು ಕಡೆ ನೈಲಾನ್ ಥ್ರೆಡ್ ತೊಗೊಳ್ಳಿ, ಒಂದು ಕಡೆ ಈ ಕಾಟನ್ ಥ್ರೆಡ್ ಇರುತ್ತಲ್ಲ ಅದನ್ನು ತೊಗೊಳ್ಳಿ. ಸೊ ಸೇಮ್ ವೆಯ್ಟನ್ನು ಹಾಕ್ಕೊಂಡು ಹೋಗಬೇಕು ಎಲ್ಲದೂ. ಸೊ ಏನಾಗುತ್ತೆ, ಒಂದು ಲಿಮಿಟ್ ಹೋದಾಗ ಈ ಕಾಟನ್ ಥ್ರೆಡ್ ಏನೇನಿರುತ್ತೆ ಅದು ಬ್ರೇಕ್ ಆಗುತ್ತೆ. ಬಿಕಾಸ್ ಅದು ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ. ಬಟ್ ಈ ನೈಲಾನ್ ಥ್ರೆಡ್ ಏನಿರುತ್ತೋ ಅದು ತುಂಬ ಹೊತ್ತುವರೆಗೆ ಸ್ಟ್ರಾಂಗ್ ಆಗಿರುತ್ತೆ. ಸೊ ಇದನ್ನು ನೀವು ಈ ನಿಮ್ಮ ಮಾರ್ಬಲ್ಸ್ ಇರುತ್ತಲ್ವ ಅದನ್ನು ಯೂಸ್ ಮಾಡಿ, ಏನು ನಿಮ್ಮ ಥಿಂಗಿದೆಯೋ ಸೇಮ್ ಥಿಂಗ್ಸ್ ಅದನ್ನು ಯೂಸ್ ಮಾಡಿ ನೀವು ಆ್ಯಕ್ಟಿವಿಟಿನ ಮಾಡ್ಬೋದು. ಈ ಆ್ಯಕ್ಟಿವಿಟಿ ಎಂಡಲ್ಲಿ ನಿಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ನೈಲಾನ್ ಥ್ರೆಡ್ ಈಸ್ ವೆರಿ ಸ್ಟ್ರಾಂಗ್. ಅದು ತುಂಬ ಹೊತ್ತುವರೆಗೆ ವೆಯ್ಟನ್ನು ಕ್ಯಾರಿ ಮಾಡುತ್ತೆ. ಸೊ ನಿಮಗೆ ಕನ್ಕ್ಲೂಷನ್ ಏನು ಬರುತ್ತೆ ಅಂದರೆ ನೈಲಾನ್ ಥ್ರೆಡ್ ಈಸ್ ವೆರಿ ಸ್ಟ್ರಾಂಗ್. ನಾವು ಲೆಟ್ಸ್ ಲರ್ನ್ ಅಬೌಟ್ ಥರ್ಡ್ synthetic fiber, that is polyester, and one more is acrylic. Polyester is another synthetic fabric made from this fiber does not get wrinkled easily. ಸೊ ಪಾಲಿಸ್ಟರ್ ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂದರೆ ಕೆಲವೊಂದು ಫ್ಯಾಬ್ರಿಕ್ ಇರುತ್ತೆ, ನೀವು ಯೂಸ್ ಮಾಡೋ ಫ್ಯಾಬ್ರಿಕ್ ಇರ್ಬೋದು, ಅದು ನೆರಿಗೆ ಹಿಡಿಯೋದಿಲ್ಲ, ವ್ರಿಂಕಲ್ ಆಗೋದಿಲ್ಲ, ಶ್ರಿಂಕ್ ಆಗೋದಿಲ್ಲ. ಸೊ ಯಾವ ಡ್ರೆಸ್ಸಲ್ಲಿ ನಮಗೆ ಶ್ರಿಂಕ್ ಆಗೋದು ಇಷ್ಟ ಇಲ್ವೋ ಅಂಥ ಡ್ರೆಸ್ಸಲ್ಲೆಲ್ಲ ನಾವು ಈ ಪಾಲಿಸ್ಟರನ್ನು ಯೂಸ್ ಮಾಡ್ತೇವೆ. ಇಟ್ಸ್ ಮೀನ್ಸ್ ಕ್ರಿಸ್ಪ್ ಆ್ಯಂಡ್ ಇಟ್ ಈಸ್ ಈಸಿ ಟು ವಾಶ್. ಈ ಪಾಲಿಸ್ಟರ್ ಕೂಡ ನೈಲಾನ್ ಥರನೇ ಈಸಿ ಟು ವಾಶ್. ಸೊ ಇಟ್ ಈಸ್ ಕ್ವೈಟ್ ಸೂಟೇಬಲ್ ಫಾರ್ ಮೇಕಿಂಗ್ ಡ್ರೆಸ್ ಮೆಟೀರಿಯಲ್. ಸೊ ಇದನ್ನು ಕೂಡ ನಾವು ಡ್ರೆಸ್ ಮೆಟೀರಿಯಲಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತೇವೆ ಪಾಲಿಸ್ಟರನ್ನು. ಯಾಕಂದರೆ ಫಸ್ಟ್ ಥಿಂಗ್ ಅದು ವ್ರಿಂಕಲ್ ಆಗೋದಿಲ್ಲ, ನೆರಿ ಹಿಡಿಯೋದಿಲ್ಲ, ಆ್ಯಂಡ್ ಅದು ಈಸಿ ಟು ವಾಶ್, ತೆಳು ಇರುತ್ತೆ, ಈಸಿ ಟು ವಾಶ್. ಯು ಮಸ್ಟ್ ಹ್ಯಾವ್ ಸೀನ್ ಪೀಪಲ್ ವೇರಿಂಗ್ ಪಾಲಿಸ್ಟರ್ ಶರ್ಟ್ ಆ್ಯಂಡ್ ಅದರ್ ಡ್ರೆಸ್ಸಸ್. ಈಗ ನೀವು ಯಾರನ್ನೇ ನೋಡಿರ್ಬೋದು, ಪ್ಯಾಂಟ್ಸ್ ಎಲ್ಲ ಹೆಚ್ಚಾಗಿ ಹಾಕಿರ್ತಾರೆ. ಈ ಜೆಂಟ್ಸ್ ಎಲ್ಲ ಹಾಕ್ತಾರಲ್ಲ ಪ್ಯಾಂಟ್ಸ್, ದಟ್ ಈಸ್ ಮೇಡ್ ಆಫ್
ಪಾಲಿಸ್ಟರ್. ಪಾಲಿಸ್ಟರಲ್ಲಿ ಕೂಡ ಬೇರೆ ಬೇರೆ ಟೈಪ್ಸ್ ಇದೆ. ಸೊ ಅದರಲ್ಲಿ ಪಾಪ್ಯುಲರ್ ಆಗಿರುವಂಥದ್ದು ಟೆರಿಲೀನ್. ಟೆರಿಲೀನ್ ಇಸ್ ಅ ಪಾಪ್ಯುಲರ್ ಪಾಲಿಸ್ಟರ್. ಈ ಬ್ಲೌಸ್ ಮೆಟೀರಿಯಲ್ ಎಲ್ಲ ತರಬೇಕಾದ್ರೆ ಟೆರಿಲಿನ್ ಅಂತ ಕೇಳ್ತಾರೆ, ಬಿಕಾಸ್ ದಟ್ ಈಸ್ ಎ ಪಾಪ್ಯುಲರ್ ಪಾಲಿಸ್ಟರ್. ಈ ಉಲನ್ ಥ್ರೆಡ್ ಇರುತ್ತೆ, ಅದರಿಂದ ಹೇಗೆ ಬಟ್ಟೆ ಮಾಡ್ತಾರ ಅದನ್ನು ಓವನ್ ಮಾಡಿ, ಇನ್ ದ ಸೇಮ್ ವೇ ಇಟ್ ಕ್ಯಾನ್ ಬಿ ಡ್ರಾನ್ ಇನ್ ಟು ವೆರಿ ಫೈನ್ ಫೈಬರ್ ದಟ್ ಕ್ಯಾನ್ ಬಿ ಓವನ್ ಲೈಕ್ ಎ ಯಾನ್. ಅದರ್ ಯಾನಿಂದ ಹೇಗೆ ಬೇರೆ ಬೇರೆ ಫೈಬರ್ಸನ್ನು ಮಾಡ್ತಾರೆ, ಫ್ಯಾಬ್ರಿಕನ್ನು ಮಾಡ್ತಾರೆ, ಇನ್ ದಿ ಸೇಮ್ ವೇ ದಿಸ್ ಟೆರಿಲಿನ್ ಕ್ಯಾನ್ ಬಿ ಓವನ್ ಆ್ಯಂಡ್ ಮೇಕ್ ಅದರ್ ಫ್ಯಾಬ್ರಿಕ್ಸ್, ಡಿಫ್ರೆಂಟ್ ಫ್ಯಾಬ್ರಿಕ್ಸ್. My mother always buys PET bottles and PET jars for storing rice and sugar. I wonder what PET is. ಸೊ ಇದಿಷ್ಟು ಒಂದು ಸ್ಟೂಡೆಂಟ್ ಹೇಳ್ತಾ ಇದ್ದಾಳೆ, ಅವಳಮ್ಮ PET ಬಾಟಲ್ಸ್, PET ಜಾರ್ಸನ್ನು ತರ್ತಾರೆ ಈ ರೈಸ್ ಮತ್ತು ಶುಗರ್ ಏನು ಸ್ಟೋರ್ ಮಾಡಲಿಕ್ಕೆ. ಏನು ಈ PET ಅಂದರೆ ಏನು ಅಂತ? PET ಈಸ್ ನಥಿಂಗ್ ಬಟ್ ಪಾಲಿಎಥಿಲೀನ್ ಟೆರೆಫ್ಥಲೇಟ್. ಸೊ ಇದು ಕೂಡ ಒಂದು ಪಾಲಿಮರ್. ಏನಂದರೆ ಇಟ್ ಈಸ್ ಅ ವೆರಿ ಫೆಮಿಲಿಯರ್ ಫಾರ್ಮ್ ಆಫ್ ಪಾಲಿಸ್ಟರ್. ಇಟ್ ಈಸ್ ಯೂಸ್ ಫಾರ್ ಮೇಕಿಂಗ್ ಬಾಟಲ್ಸ್, ಯುಟೆನ್ಸಿಲ್ಸ್, ಫಿಲ್ಮ್ಸ್, ವೈರ್ಸ್ ಆ್ಯಂಡ್ ಮೆನಿ ಅದರ್ ಯೂಸ್ಫುಲ್ ಪ್ರಾಡಕ್ಟ್. ಈ PET ಅನ್ನೋ ಮೆಟೀರಿಯಲಿಂದ ಏನು ಬಾಟಲ್ಸ್ ಮಾಡ್ತಾರೆ, ಯುಟೆನ್ಸಿಲ್ಸ್ ಮಾಡ್ತಾರೆ, ಫಿಲ್ಮ್ಸ್ ಮಾಡ್ತಾರೆ, ವೈರ್ಸ್ ಮಾಡ್ತಾರೆ. ಯಾಕಂದರೆ ಇಟ್ ಈಸ್ ವೆರಿ ಸ್ಟ್ರಾಂಗ್. ಅದರಲ್ಲಿ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಇದರಿಂದ ಈ ಜಾರ್ಸನ್ನಾಗಿರ್ಬೋದು, ಬಾಟಲ್ಸನ್ನಾಗಿರ್ಬೋದು ಮಾಡ್ತಾರೆ. ಸೊ ವಾಟ್ ಈಸ್ ಪಾಲಿಸ್ಟರ್? ಪಾಲಿಸ್ಟರ್ ಅಂದರೆ ಗೊತ್ತು, ಪಾಲಿಈಸ್ಟರ್ ಅಂದರೆ ಈ ಮೊನೋಮರ್ಸ್ ಹೇಗೆ ಜಾಯಿಂಟ್ ಆಗಿ ಪಾಲಿಮರ್ ಆಗಿರುತ್ತೋ, ಹೌ ಮೊನೋಮರ್ ಈಸ್ ಜಾಯಿಂಟ್ ಟುಗೆದರ್ ಟು ಫಾರ್ಮ್ ಎ ಪಾಲಿಮರ್, ಇನ್ ದ ಸೇಮ್ ವೇ ಪಾಲಿಸ್ಟರ್ ಈಸ್ ದ ರಿಪೀಟಿಂಗ್ ಯೂನಿಟ್ ಆಫ್ ದ ಈಸ್ಟರ್. ಈಸ್ಟರ್ ಆರ್ ದ ಕೆಮಿಕಲ್ ವಿಚ್ ಗಿವ್ ಫ್ರೂಟ್ಸ್ ದೇರ್ ಸ್ಮೆಲ್. ಅಂದರೆ ಈ fruits are having some smell, right? That is because of Easter present in the fruit. ಫ್ರೂಟಲ್ಲಿರೋ ಈಸ್ಟರಿಂದಾಗಿ ಅದಕ್ಕೆ ಆ ಸ್ಮೆಲ್ ಬಂದಿರುತ್ತೆ. ಆ್ಯಂಡ್ ಫ್ಯಾಬ್ರಿಕ್ ಆರ್ ಸೋಲ್ಡ್ ಬೈ ನೇಮ್ಸ್ ಲೈಕ್ ಪಾಲಿಕೋಟ್, ಪಾಲಿವೂಲ್, ಟೆರಿಕೋಟ್ ಎಕ್ಸೆಟ್ರಾ. ಸೊ ಕೆಲವೊಂದು ಫ್ಯಾಬ್ರಿಕ್ ನೋಡಿರ್ಬೋದು, ಪಾಲಿಕೋಟ್ ಅಂತಿರುತ್ತೆ, ಪಾಲಿವೂಲ್ ಅಂತಿರುತ್ತೆ, ಟೆರಿಕೋಟ್ ಅಂತಿರುತ್ತೆ. So as the name suggests, these are made by mixing two types of fibers. Polycoat is a mixture of polyester and cotton. Polywool is a mixture of polyester and wool. Andre we are washing bed sheet 2 times in a month, right? So that should be made up of thin material, right? So what they do is they are mixing the two types of the fabrics. So polyester is a ಪಾಲಿಸ್ಟರ್ ಆ್ಯಂಡ್ ಕಾಟನನ್ನು ಮಿಕ್ಸ್ ಮಾಡಿ ಪಾಲಿಕೋಟ್ ಅಂತ ಮೆಟೀರಿಯಲ್ನ ಪ್ರಿಪೇರ್ ಮಾಡ್ತಾರೆ. ಇನ್ ದ ಸೇಮ್ ವೇ ಪಾಲಿಸ್ಟರ್ ಆ್ಯಂಡ್ ವೂಲನ್ನು ಕಂಬೈನ್ ಮಾಡಿ ಪಾಲಿವೂಲ್ ಅಂತ ಫ್ಯಾಬ್ರಿಕನ್ನು ಕ್ರಿಯೇಟ್ ಮಾಡ್ತಾರೆ. ವಿ ವೇರ್ ಸ್ವೆಟರ್ಸ್ ಆ್ಯಂಡ್ ಯೂಸ್ ಶಾಲ್ಸ್ ಆರ್ ಬ್ಲ್ಯಾಂಕೆಟ್ಸ್ ಇನ್ ದ ವಿಂಟರ್. ಮೆನಿ ಆಫ್ ದೀಸ್ ಆರ್ ಆ್ಯಕ್ಚುಲಿ ನಾಟ್ ಮೇಡ್ ಫ್ರಮ್ ನ್ಯಾಚುರಲ್ ವೂಲ್, ದೋ ದೇ ಅಪಿಯರ್ ಟು ರಿಸೆಂಬಲ್ ದ ವೂಲ್. ಸೊ ಕೆಲವೊಂದು ನಾವು ಇಲ್ಲಿ ಸ್ವೆಟರ್ ಹಾಕ್ತೀವೋ ಚಳಿಗಾಲದಲ್ಲಿ, ಅಥವಾ ಈ ಶಾಲ್ ಬ್ಲ್ಯಾಂಕೆಟನ್ನು ಏನು ಹಾಕ್ತೀವೋ ವಿಂಟರ್ ಸೀಸನಲ್ಲಿ, ದೇ ಆರ್ ನಾಟ್ ಮೇಡ್ ಫ್ರಮ್ ವೂಲ್ ಬಟ್ ದೇ ರಿಸೆಂಬಲ್ ವೂಲ್. ನೋಡಲಿಕ್ಕೆ ನಮಗೆ ವೂಲ್ ಥರನೇ ಕಾಣ್ತದೆ, ಬಟ್ ಅದು ವೂಲಿಂದ ಮಾಡಿರೋದಲ್ಲ. ಇಫ್ ಇಟ್ ಈಸ್ ನಾಟ್ ಮೇಡ್ ಫ್ರಮ್ ವೂಲ್, ದೆನ್ ಹೌ ಇಟ್ ಈಸ್ ಮೇಡ್? ಇಟ್ ಈಸ್ ಮೇಡ್ ಫ್ರಮ್ ಎ ಸಿಂಥೆಟಿಕ್ ಫೈಬರ್ ದಟ್ ಈಸ್ ಕಾಲ್ಡ್ ಆ್ಯಸ್ ಆಕ್ರಿಲಿಕ್. ಸೊ ಆಕ್ರಿಲಿಕ್ ಇಸ್ ಒಂದು ಫೈಬರ್, ಅದು ವೂಲನ್ನು ರಿಸೆಂಬಲ್ ಮಾಡುತ್ತೆ. So wool obtained from the natural sources is quite expensive, whereas the cloth made from the acrylic are relatively cheap. ಈ ವೂಲ್ಸಿಂದ ಮಾಡಿರೋಂತಹ ಮೆಟೀರಿಯಲ್ ತುಂಬ ಕಾಸ್ಟ್ಲಿ ಇರುತ್ತೆ, ಬಿಕಾಸ್ ಆ ಪ್ರೊಸೆಸ್ ತುಂಬ ಲಾಂಗ್ ಇರುತ್ತಲ್ವ. ಬಟ್ ಫಸ್ಟ್ ಈ ಕುರಿಗಳನ್ನು ಅದನ್ನು ಸಾಕಬೇಕು, ಅದರಿಂದ ಕಟ್ ಮಾಡಬೇಕು, ಕ್ಲೀನ್, ಡೈಯಿಂಗ್, ದೆನ್ ಮೇಕಿಂಗ್ ಅ ಫೈಬರ್, ಫ್ಯಾಬ್ರಿಕ್. ಸೊ ದಟ್ ಈಸ್ ಅ ಲಾಂಗ್ ಪ್ರೊಸೆಸ್, ರೈಟ್? ಫಸ್ಟ್ ದೇ ಹ್ಯಾವ್ ಟು ಗ್ರೋ ದ ಶೀಪ್, they have to raise the sheeps, then they have to cut the wool, then they have to clean that, they have to give a color, they have to make the fiber, fabric. So that is a long process, so that it take much labor, much time. So that is very costly, expensive. But these acrylic fibers, that is very cheap. They are available in variety of colors. ಈ ಆಕ್ರಿಲಿಕ್ ಫೈಬರ್ ಏನಿತ್ತು ಅದು ಬೇರೆ ಬೇರೆ ಕಲರಲ್ಲಿ ಸಿಗುತ್ತೆ.
Why we are using synthetic fibers? That is because they are more durable and affordable, which makes them popular than natural fibers. ಈ ಸಿಂಥೆಟಿಕ್ ಫೈಬರ್ಸ್ ಎಲ್ಲ ಏನಿರುತ್ತೋ ಈ ನ್ಯಾಚುರಲ್ ಫೈಬರ್ಗೆ ಕಂಪೇರ್ ಮಾಡಿದರೆ ಇದು ಮೋರ್ ಡ್ಯೂರೇಬಲ್ ಮೀನ್ಸ್ ಅದು ತುಂಬ ಟೈಮ್ವರೆಗೆ ನಮಗೆ ಯೂಸ್ ಮಾಡ್ಬೋದು ಈ ಸಿಂಥೆಟಿಕ್ ಫೈಬರನ್ನು. ಆ್ಯಂಡ್ ಅದು ಚೀಪಾಗಿರುತ್ತೆ. ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್ clothes from which are cotton clothes and artificial clothes, means nylon clothes or rayon clothes. So these cotton dresses, after wearing for some time, the color will fade, that will dull. ಅಂದರೆ ಸ್ವಲ್ಪ ಟೈಮ್ ಯೂಸ್ ಮಾಡಿದ ಮೇಲೆ ಅದು ಕಲರ್ ಈಸಿಯಾಗಲಿ ಫೇಡ್ ಆಗುತ್ತೆ, ಅದು ಹರಿದು ಹೋಗುತ್ತೆ. ಬಟ್ ದಿಸ್ ರೇಯಾನ್, ನೈಲಾನ್ ಆ್ಯಂಡ್ ಅಕ್ರಿಲಿಕ್ ಅದು ತುಂಬ ಲಾಂಗ್ ಟೈಮ್ವರೆಗೆ ನಮಗೆ ಯೂಸಿಗೆ ಬರುತ್ತೆ. ಕಲರ್ ಕೂಡ ಈಸಿಯಾಗಿ ಫೇಡ್ ಆಗಲ್ಲ, ಬಿಕಾಸ್ ದಟ್ ಈಸ್ ಎ ಸಿಂಥೆಟಿಕ್ ಫೈಬರ್. ಸೊ ಯಾರೀಗ ಲಾಂಗ್ ಟೈಮ್ವರೆಗೂ ಡ್ರೆಸ್ಸನ್ನು ವೇರ್ ಮಾಡಬೇಕು ಅಂತಿರುತ್ತೋ ಅವರೆಲ್ಲ ಹೆಚ್ಚಾಗಿ ಸಿಂಥೆಟಿಕ್ ಫೈಬರನ್ನು ಯೂಸ್ ಮಾಡ್ತಾರೆ. ಬಟ್ ವಿಚ್ ಈಸ್ ಗುಡ್ ಫಾರ್ ಹೆಲ್ತ್ ಆರ್ಟಿಫಿಷಿಯಲ್ ಫೈಬರ್ಸ್ ಅಂದರೆ ಈ ಕಾಟನ್ ವೂಲ್ ಏನದು ಅದು ನಮ್ಮ ಹೆಲ್ತ್ಗೆ ಒಳ್ಳೆಯದು, ಬಿಕಾಸ್ ಸಿಂಥೆಟಿಕ್ ಫೈಬರ್ ದಟ್ ಈಸ್ ಮೇಡ್ ಫ್ರಮ್ ಕೆಮಿಕಲ್ಸ್, ರೈಟ್? So if you go under the sun, that may cause some reaction, not suddenly, not too much. ಅಂದರೆ ಹಾಕಿದ ತಕ್ಷಣ ಏನು ರಿಯಾಕ್ಷನ್ ಆಗೋಲ್ಲ. ನೀವು ಬಿಸಿಲಲ್ಲಿ ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ಬಿಸಿಲಲ್ಲೇ ಇದ್ದರೆ ಸಿಂಥೆಟಿಕ್ ಫೈಬರಿಂದ ನಿಮ್ಮ ಸ್ಕಿನ್ನಿಗೆ ರ್ಯಾಷಸ್ ಏನಾದರೂ ಆಗುತ್ತೆ, ತುಂಬ ಸೀರಿಯಸ್ ಆಗಿ ಇಶ್ಯೂ ಏನೂ ಆಗೋಲ್ಲ. ಬಟ್ ಈ ಕಾಟನ್ ಏನಿರುತ್ತೋ ಅದು ನಿಮಗೆ ಹೆಲ್ತಿಗೆ ಒಳ್ಳೆಯದು, ಕಾಟನ್, ಸಿಲ್ಕ್, ವೂಲೆಲ್ಲ. But that is very costly also. In summer season you have to use cotton dresses because we are sweating, right? Summer season alli seke ಜಾಸ್ತಿ ಇರುತ್ತೆ, that is too hot. That time it is better to use cotton dress, because synthetic fiber, because of heavy heat, there may be some chemical reaction that may affect your skin. You have already performed an activity of burning natural and synthetic fiber, that is in class 6. ಈ ಕ್ಲಾಸ್ 6ರಲ್ಲಿ ನೀವು ಆ್ಯಕ್ಟಿವಿಟಿ ಮಾಡಿದರೆ ಏನು ಅಂದರೆ ನ್ಯಾಚುರಲ್ ಫೈಬರ್ಸ್ ಅಂದರೆ ಈ ಕಾಟನ್ ಇರ್ಬೋದು ಅದನ್ನು ಕೂಡ ಬರ್ನ್ ಮಾಡಿ ಆ್ಯಂಡ್ ಆರ್ಟಿಫಿಷಿಯಲ್ ಫೈಬರ್ಸನ್ನು ಕೂಡ ಬರ್ನ್ ಮಾಡಿ ಆ್ಯಕ್ಟಿವಿಟಿ ಮಾಡಿದ್ರಿ. ವಾಟ್ ಡಿಡ್ ಯು ಅಬ್ಸರ್ವ್ ವೆನ್ ಯು ಬರ್ನ್ ಸಿಂಥೆಟಿಕ್ ಫೈಬರ್? ಯು ಫೈಂಡ್ ದ್ಯಾಟ್ ದೇರ್ ಬಿಹೇವಿಯರ್ ಇಸ್ ಡಿಫ್ರೆಂಟ್ ಫ್ರಮ್ ದ ನ್ಯಾಚುರಲ್ ಫೈಬರ್ಸ್. ಏನಿರುತ್ತೆ, ನೀವು ಈ ಸಿಂಥೆಟಿಕ್ ಫೈಬರ್ ಇರ್ಬೋದು, ಈ ರೇಯಾನ್, ನೈಲಾನ್, ಇದನ್ನು ಬರ್ನ್ ಮಾಡಿದಾಗ ಅದು ಬೇರೆ ರೀತಿಯಾಗಿ ಬಿಹೇವ್ ಮಾಡುತ್ತೆ. ಆ್ಯಂಡ್ ನ್ಯಾಚುರಲ್ ಫೈಬರ್ ಕಾಟನ್, ವೂಲ್ ಏನಿರೋದು ಇದನ್ನು ನೀವು ಬರ್ನ್ ಮಾಡಿದರೆ ಅದು ಬೇರೆ ರೀತಿಯಾಗಿ ಬಿಹೇವ್ ಮಾಡುತ್ತೆ. ಸೊ ಯು ಮಸ್ಟ್ ನೋಟಿಸ್ ದ್ಯಾಟ್ ಸಿಂಥೆಟಿಕ್ ಫೈಬರ್ಸ್ ಮೆಲ್ಟ್ ಆನ್ ಹೀಟಿಂಗ್. ದಿಸ್ ಈಸ್ ಆ್ಯಕ್ಚುಲಿ ಡಿಸ್ಅಡ್ವಾಂಟೇಜ್ ಆಫ್ ಸಿಂಥೆಟಿಕ್ ಫೈಬರ್. ಇಫ್ ದ ಕ್ಲೋತ್ಸ್ ಕ್ಯಾಚ್ ಫೈರ್ ಇಟ್ ಕ್ಯಾನ್ ಬಿ ಡಿಸಾಸ್ಟ್ರಸ್. ಅಂದರೆ ಈ ಸಿಂಥೆಟಿಕ್ ಫೈಬರನ್ನು ನೀವು ಯಾವಾಗ ಬರ್ನ್ ಮಾಡ್ತೀರೋ ದಟ್ ವಿಲ್ ಮೆಲ್ಟ್. ಸಿಂಥೆಟಿಕ್ ಫೈಬರ್ಸ್ ಮೆಲ್ಟ್ಸ್ ವೆನ್ ಹೀಟಿಂಗ್. When we melt the synthetic fibers, they are melting. But when we burn the cotton, did you observe? That will produce some ashes. That will not melt, that will produce some ashes. But synthetic fibers melt on heating. That behave like, that will become like a plastic. So in the kitchen, if you are using synthetic fiber, if suddenly you catch your dress catch fire, what happens? That when that cloth burn, that melts and that will stick to your skin, right? Fabric melts and stick to the body of the person wearing. So ಯಾವಾಗ ಸಿಂಥೆಟಿಕ್ ಫೈಬರ್ ಬರ್ನ್ ಮಾಡ್ತೀರೋ that may behave like that melts and it will convert like a plastic that will stick to your skin. But natural fiber is cotton, that will burn but that will not stick to your skin. When you are working near to the fire, that is better to use cotton dresses. You are working near to the fire, it is better to use natural fibers, because natural fibers produce ashes when they are burned. These artificial fibers that will stick to your skin. Now I understand why mother never wears polyester clothes while working in the kitchen. So here student is saying that now she understood that why mother is not wearing polyester in the kitchen, because polyester is a synthetic fiber that will stick to our skin when we burn that. That will melt, that is stick to our skin. So we should not wear polyester clothes or artificial
fibers: rayon, nylon, polyester. These things when we are working in the kitchen or near the fire. All the synthetic fibers are prepared by a number of processes using raw materials of ಪೆಟ್ರೋಲಿಯಂ ಒರಿಜಿನ್ ಕಾಲ್ ಪೆಟ್ರೋಕೆಮಿಕಲ್ಸ್. ಏನೆಲ್ಲ ಈ ಸಿಂಥೆಟಿಕ್ ಫೈಬರ್ಸ್ ಇದೆಯೋ ಅದಕ್ಕೆ ರಾ ಮೆಟೀರಿಯಲ್ ಏನು ಯೂಸ್ ಮಾಡ್ತೇವೋ ಅದು ಈ ಪೆಟ್ರೋಲಿಯಂ ಒರಿಜಿನಿಂದ ಸಿಗುವಂಥದ್ದು. ಅದರಿಂದ ಈ ಎಲ್ಲ ರಾ ಮೆಟೀರಿಯಲ್ಸ್ಗೆ ನಾವು ಪೆಟ್ರೋಕೆಮಿಕಲ್ಸ್ ಅಂತ ಕರಿತೀವಿ. ಸೊ ಸಿಂಥೆಟಿಕ್ ಫೈಬರ್ಸ್ ಆರ್ ಪ್ರಿಪೇರ್ಡ್ ಫ್ರಮ್ ಪೆಟ್ರೋಕೆಮಿಕಲ್ಸ್. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ synthetic fibers. You learned about rayon, then nylon, then polyester and acrylic, right? So these are the different types of synthetic fiber. The first fully synthetic fiber is nylon. Rayon first find ಮಾಡಿರೋದು, but firstly fully synthetic fiber is nylon. Then you learned about polyester, that will not wrinkle easily. Then you learned about acrylic, that resemble wool. Now characteristic of the synthetic fiber. Imagine that it is a rainy day. What kind of umbrella would you use and why? So rainy season ಇರೋದ್ರೆ ಯಾವ ರೀತಿ ಅಂಬ್ರೆಲಾ ಅಂದರೆ ಯಾವ ರೀತಿ ಕೊಡೆಯನ್ನು ಯೂಸ್ ಮಾಡ್ತೀವಿ. Synthetic fibers possess unique character which make them popular dress materials. They dry up quickly and durable, less expensive, readily available and easy to maintain. ಏನಂದರೆ ಈ ಅಂಬ್ರೆಲಾ ನೋಡಿರ್ಬೋದು. Is it made up of cotton or woolen? No, right? That is made up of nylon materials or polyester materials. That is made up of synthetic material. This umbrella is made up of synthetic material. Why that made up of synthetic material? That synthetic materials ಇರುತ್ತೆ. That is one thing that is durable, that is less expensive and easily available, easy to maintain, and they will easy to dry, right? Perform the activity and learn yourself. ನೀವು ಆ್ಯಕ್ಟಿವಿಟಿ ಮಾಡಿ ನೀವು ಫೈಂಡ್ ಔಟ್ ಮಾಡ್ಬೋದು ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆರ್ಟಿಫಿಷಿಯಲ್ ಆ್ಯಂಡ್ ನ್ಯಾಚುರಲ್ ಫೈಬರ್ಸ್. ಟೇಕ್ 2 cloth piece the same size, roughly half a meter of square each. One of these should be from natural fiber and the other could be a synthetic fiber. You can take a help of your parents in selecting these pieces. Soak the pieces in different mugs, each containing the same amount of water. Take the pieces out of the container after 5 minutes. Spread them in a sun for few minutes. Compare the volume of the water remaining in the each container. Andre you have to take 2 different cloth of same size. One is artificial fiber, one is natural fiber. If you don't know which is cotton, which is polyester, which is nylon, you can take the help of your mother. So take same size of cloth, same size of mug, same size of water in that mug. Same size na ಬಟ್ಟೆ ತಗೊಳ್ಳಿ, ಸೇಮ್ ಸೈಜ್ ನ ಮಗ್ ತಗೊಳ್ಳಿ, ಅದರಲ್ಲಿ ಸೇಮ್ ವಾಟರನ್ನು ಫಿಲ್ ಮಾಡಿ. So now what you have to do is you have to soak these clothes in the separate mugs. ಕಾಟನನ್ನು ತಗೊಂಡು ಒಂದು ಮಗ್ಗಲ್ಲಿ ಸೋಕ್ ಮಾಡಿ ಈ ರೇಯನ್ ಅಥವಾ ನೈಲಾನ್ ಏನು ತಗೊಂಡಿರ್ತೀರೋ ಇದನ್ನು ಇನ್ನೊಂದು ಮಗ್ಗಲ್ಲಿ ಸೋಕ್ ಮಾಡಿ. ಸೊ ಏನಾಗುತ್ತೆ, ನೀವು ಸ್ವಲ್ಪ ಹೊತ್ತಾದಮೇಲೆ ಹಾಫ್ ಆನ್ ಅವರ್ ಆದಮೇಲೆ ಈ ಬಟ್ಟೆಗಳನ್ನು ತೆಗೆದಾಗ ಈ ಕಾಟನ್ ಏನಿರುತ್ತೋ ಅದು ತುಂಬ ನೀರನ್ನು ಅಬ್ಸಾರ್ವ್ ಮಾಡಿರುತ್ತೆ, ಈ ನೈಲಾನ್ ಕಮ್ಮಿ ನೀರನ್ನು ಅಬ್ಸಾರ್ವ್ ಮಾಡುತ್ತೆ. ನೀವು ಮಗ್ಗಲ್ಲಿ ನೋಡಿದರೆ ಈ ಕಾಟನ್ ಏನಿರುತ್ತೋ ಆ ಮಗ್ಗಲ್ಲಿ ಕಮ್ಮಿ ನೀರು ಉಳಿದಿರುತ್ತೆ, ಈ ನೈಲಾನ್ ಇರೋ ಮಗ್ಗಲ್ಲಿ ಜಾಸ್ತಿ ನೀರು ಉಳಿದಿರುತ್ತೆ. So mug which is having cotton clothes, when you take the cotton from that mug, that is remaining with less water, and nylon that is having more water. That means cotton soaked more water, nylon soaked less water. Nylon takes less water. So you had one characteristic, you got on characteristic from this activity that synthetic fiber soak less water. Now to learn about one more characteristic, you have to dry this cloth under the sun. ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ ಕಲೀಲಿಕ್ಕೋಸ್ಕರ ಈ ಕ್ಲೋತ್ಸನ್ನು ನೀವು ಡ್ರೈ ಮಾಡಬೇಕು ಅಂಡರ್ ದ ಸನ್. ಏನಾಗುತ್ತೆ ಅಂದರೆ you have to continuously observe that these synthetic fibers dry easily, and these cotton fibers that will take more time.
So do synthetic fabric soak less or more water than natural fibers? Do they take less or more time to dry? ರೈಟ್, ಯಾಕೆಂದರೆ ಈ ಅದರ ಕ್ಯಾರೆಕ್ಟರಿಸ್ಟಿಕ್ಗೆ ಹಾಗೆ ನ್ಯಾಚುರಲ್ ಫೈಬರ್ಸ್ ಯಾವತ್ತು ಜಾಸ್ತಿ ನೀರನ್ನು ತಗೊಳುತ್ತೆ, ಬಟ್ ಡ್ರೈ ಆಗಲಿಕ್ಕೆ ಜಾಸ್ತಿ ಟೈಮನ್ನು ತಗೊಳುತ್ತೆ. ಈ ಸಿಂಥೆಟಿಕ್ ಫೈಬರ್ ಲೆಸ್ ವಾಟರನ್ನು ಸೋಕ್ ಮಾಡುತ್ತೆ, ಡ್ರೈ ಆಗಲಿಕ್ಕೆ ಲೆಸ್ ಟೈಮನ್ನು ಸಾಕು. ಸೊ ವಾಟ್ ಡಸ್ ಆ್ಯಕ್ಟಿವಿಟಿ ಟೆಲ್ ಯು ಅಬೌಟ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಸಿಂಥೆಟಿಕ್ ಫ್ಯಾಬ್ರಿಕ್ಸ್? ಸೊ ಇದರಿಂದ ನಿಮಗೆ ಏನೆಲ್ಲ ಕ್ಯಾರೆಕ್ಟರಿಸ್ಟಿಕ್ ಗೊತ್ತಾಯಿತು? Find more from your parents about the durability, cost and maintenance of this fabric compared to the natural fibers. So parents are buying dress for you, right? So you have to ask them, what is the price of the cotton dresses, what is the price of this rayon and nylon dresses. So you will find the difference that these synthetic fibers are cheap and they are more durable, and from the activity you got to characteristic that they soak less water, they will take less time for dry. And these are the characteristic you will get from this activity. ಸೊ ಏನೆಲ್ಲ ನಿಮಗೆ ಈ ಆ್ಯಕ್ಟಿವಿಟಿಯಿಂದ ಕ್ಯಾರೆಕ್ಟರಿಸ್ಟಿಕ್ ಗೊತ್ತಾಗತ್ತಂದರೆ, ಈ ಸಿಂಥೆಟಿಕ್ ಫೈಬರ್ಸ್ ಏನಿರ್ತೋ ಕಮ್ಮಿ ನೀರನ್ನು ಸೋಕ್ ಮಾಡ್ತದೆ, ಕಮ್ಮಿ ಟೈಮಲ್ಲಿ ಡ್ರೈ ಆಗುತ್ತೆ. ಆದರೆ ಅದೇ ರೀತಿ ಅದು ನಾವು ಲಾಸ್ಟ್ ತುಂಬ ಟೈಮ್ ಯೂಸ್ ಮಾಡ್ಬೋದು. ಇಟ್ ಈಸ್ ಹ್ಯಾವಿಂಗ್ ಡ್ಯೂರಬಿಲಿಟಿ ಆ್ಯಂಡ್ ಮೇಂಟೆನೆನ್ಸ್ ಈಸ್ ಈಸಿ, ಇಟ್ ಈಸ್ ಚೀಪ್. These are the characteristics of the synthetic fibers. Now move on to the next topic, that is plastic. You must be familiar with the many plastic articles used every day. Make a list of such items and their uses. ಸೊ ನಮ್ಮ ಡೈಲಿ ಲೈಫಲ್ಲಿ ನಾವು ತುಂಬ ಪ್ಲಾಸ್ಟಿಕ್ ಥಿಂಗ್ಸನ್ನು ಯೂಸ್ ಮಾಡ್ತೀವಿ. ಅದು ಯಾವುದು ಅಂತ ಇಲ್ಲಿ ಲಿಸ್ಟ್ ಮಾಡಲಿಕ್ಕೆ ಹೇಳಿದರೆ, ಆ್ಯಂಡ್ ನಾವು ಅದನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ಸೂನ್ ವಿ ಗೆಟ್ ಅಪ್, ಎದ್ದ ತಕ್ಷಣ ಏನು ಮಾಡ್ತೀವಿ, ವಿ ಬ್ರಷ್, ರೈಟ್? ವಿ ಬ್ರಷ್ ಅವರ್ ಟೀತ್. ಸೊ ವಿ ಆರ್ ಯೂಸಿಂಗ್ ಟೂತ್ ಬ್ರಷ್ ದಟ್ ಈಸ್ ಮೇಡ್ ಅಪ್ ಪ್ಲಾಸ್ಟಿಕ್. Then we are taking bath, so we are using loofahs. Then we are using soap, the soap container is made up of plastic. Then we, after the bath, we comb our hair, the comb is made up of plastic. Then you are taking your tiffin, some tiffin are made up of plastic. Then water bottle, pen, pencil, toys, many things. In our daily life we are using many things that is made up of plastic. Some glasses, some water glasses, then cups, spoon, mug, bucket, many things are made up of plastic, right? Then what is this? Here they have given some figure. Here same kind of things joined in a linear form. That is like I explained polymer, right? Monomers are linked together to form a polymer. A monomer that is connected with another monomer and that continues like this. It is the example for polymer chain, right? A monomer is connected to another monomer. What happens here? We can see one more chain in the down. So this is the linear arrangement. This is a cross linked arrangement. For the linear arrangement we have one more linear arrangement, and that is joined in between from top to bottom. This arrangement we are calling cross linked arrangement. If you have straight line, that is linear arrangement. So why you learned about this linear arrangement, cross linked arrangement, that is in this paragraph. Plastic is also a polymer like the synthetic fiber. So you know polymer, right? That is the linear combination of monomer, straight combination of monomer. So in the same way plastic is also a polymer like synthetic fiber. It's same like polymer, it is a synthetic fiber. All plastic do not have the same type of arrangement of units. Polymers having same kind of arrangement, right? But all plastic, they are not having same kind of arrangement. Different plastic having different kind of arrangement of their units. ಬೇರೆ ಬೇರೆ ಪ್ಲಾಸ್ಟಿಕ್ ಬೇರೆ ಬೇರೆ ರೀತಿಯಾದ ಅರೇಂಜ್ಮೆಂಟ್ ಇರುತ್ತೆ. ಎಲ್ಲ ಪ್ಲಾಸ್ಟಿಕ್ ಒಂದೇ ರೀತಿಯಾಗಿ ಅರೇಂಜ್ ಆಗಿರೋದಿಲ್ಲ. ಇನ್ ಸಮ್ ಇಟ್ ಈಸ್ ಲೀನಿಯರ್. ಈಗ
ಹೇಗೆ ಪಾಲಿಮರ್ ಜಾಯ್ನ್ ಆಗಿರುತ್ತೋ ಇನ್ನು ಸೇಮ್ ಅದೇ ಥರ ಕೆಲವೊಂದು ಪ್ಲಾಸ್ಟಿಕ್ ದಟ್ ಈಸ್ ಹ್ಯಾವಿಂಗ್ ಲೀನಿಯರ್ ಕಾಂಬಿನೇಷನ್, ಇನ್ ಸಮ್ ಕೇಸಸ್ ದಟ್ ಈಸ್ ಹ್ಯಾವಿಂಗ್ ಕ್ರಾಸ್ ಲಿಂಕ್ಡ್ ಕಾಂಬಿನೇಷನ್ ದಟ್ ಯು ಹ್ಯಾವ್ ಸೀನ್ ಇನ್ ದ ಫಿಗರ್, ರೈಟ್? ವಾಟ್ ಈಸ್ ಅ ಲೀನಿಯರ್ ಕಾಂಬಿನೇಷನ್ and cross linked combination? So some plastic having linear combination, some plastic having cross linked combination. Plastic articles are available in the all possible shapes and sizes as you can see in the figure 3.7. So plastic things ಇದೆ. ನಾನು ಆಗ ಯಾವುದೆಲ್ಲ ಎಕ್ಸಾಂಪಲ್ ಕೊಟ್ಟನೋ I have given many examples, right? So you can see they are in different shapes, different size. So plastic can available in the tiny objects such as a toothbrush, and it is available as such a big object like a table, your bucket, that is very large, right? So that is available in any shapes, so any size also. Have you ever wondered how this is possible? So you can see from the plastic we can make chair, brush, everything. So how we can make many things from plastic? ಸೊ ನಾವು ಹೇಗೆ ಪ್ಲಾಸ್ಟಿಕ್ಕಿಂದ ಇಷ್ಟೊಂದು ಥಿಂಗ್ಸನ್ನು ಮಾಡ್ಬೋದು, ಹೇಗೆ ಸಾಧ್ಯ? ಈಗ ಬೇರೆ ಸ್ಟೀಲಿಂದ ಎಲ್ಲ ಥಿಂಗ್ಸನ್ನು ಮಾಡಲಿಕ್ಕಾಗತ್ತಾ? ಬ್ರಷ್ ಅದನ್ನೆಲ್ಲ ಮಾಡಲಿಕ್ಕಾಗತ್ತಾ? ನಾವು ಮಾಡಲಿಕ್ಕಾಗಲ್ಲ. ಬಟ್ ಪ್ಲಾಸ್ಟಿಕ್ಕಿಂದ ನಾವು ಮೆನಿ ಥಿಂಗ್ಸನ್ನು ಮಾಡಲಿಕ್ಕಾಗ್ತದೆ. ವೈ? ಬಿಕಾಸ್ ದಟ್ ಈಸ್ ಮೌಲ್ಡೇಬಲ್. ದಟ್ ಈಸ್ ಪ್ಲಾಸ್ಟಿಕ್ ಈಸ್ ಈಸಿಲಿ ಮೌಲ್ಡೇಬಲ್. ಮೌಲ್ಡೇಬಲ್ ಮೀನ್ಸ್ ಅದನ್ನು ನಾವು ಈಸಿಯಾಗಿ ಬೆಂಡ್ ಮಾಡ್ಬೋದು. ಸೊ ಈಸಿಯಾಗಿ ಬೆಂಡ್ ಮಾಡೋದ್ರಿಂದ ಅದನ್ನು ನಾವು ಯಾವ ಶೇಪ್ಗೆ ಬೇಕಾದರೂ ತರ್ಬೋದು. ಇಟ್ ಕ್ಯಾನ್ ಬಿ ಶೇಪ್ಡ್ ಇನ್ ಎನಿ ಫಾರ್ಮ್. ಪ್ಲಾಸ್ಟಿಕ್ ಕ್ಯಾನ್ ಬಿ ರೀಸೈಕಲ್ಡ್, ರೀಯೂಸ್ಡ್, colored, melted and rolled into sheets or made into wires. Plastic ಅನ್ನು ನಾವು we can recycle that. Recycle means you can see some milk packets. They are taking the milk packets and they are recycling that. They are making another packets from that old packets, and some plastic bag also. Some plastic bags are recyclable, like how they are recycle our old books. They are taking old books, they are taking all that ink stains and they are making some cheap books from that. Cheap means the say rough book from that. ಈ ಏನು ಹಳೆ ಬುಕ್ ಇರುತ್ತೋ ಅದರಿಂದ ಅದರ ಇಂಕನ್ನೆಲ್ಲ ತೆಗೆದು ಈ ರಫ್ ಬುಕ್ ಥರ ಬುಕ್ಸನ್ನು ಮಾಡ್ತಾರೆ, ಅದನ್ನು ರೀಸೈಕಲ್ ಮಾಡ್ತಾರೆ. ಅದೇ ರೀತಿಯಾಗಿ ಪ್ಲಾಸ್ಟಿಕನ್ನು ಕೂಡ ಈ ಹಾಲಿನ ಪ್ಯಾಕೆಟ್ ಇರ್ಬೋದು ಅಥವಾ ನಾರ್ಮಲ್ ಪ್ಲಾಸ್ಟಿಕ್ ಬ್ಯಾಗ್ ಏನಿರುತ್ತೆ ಅದನ್ನು ಕೊಂಡೋಗಿ ಅದನ್ನು ರೀಸೈಕಲ್ ಮಾಡಿ ಇನ್ನೊಂದು ಪ್ಲಾಸ್ಟಿಕನ್ನು ಮಾಡ್ತಾರೆ. ಅದೇ ಕ್ವಾಲಿಟಿ ಇರಲ್ಲ, ಕ್ವಾಲಿಟಿ ಡಿಫ್ರೆನ್ಸ್ ಆಗುತ್ತೆ, ಬೇರೆ ರೀತಿಯಾದ ಪ್ಲಾಸ್ಟಿಕನ್ನು ಮಾಡ್ತಾರೆ. ಈ ಪ್ರೊಸೆಸ್ಗೆ ನಾವು ರೀಸೈಕಲ್ ಅಂತ ಹೇಳ್ತೇವೆ. ಆರ್ ರೀಯೂಸ್ಡ್. ಇಫ್ ಯು ಟೇಕ್ ಕಾಟನ್ ಬ್ಯಾಗ್ ಆರ್ paper bags, it is easily damaged, right? So if you are coming under the rain, paper bags will turn away and these cloth bags that will get wet, right? ಅದನ್ನು ಪೇಪರ್ ಬ್ಯಾಗ್ಸ್ ನೀವು ಮಳೆ ಇದ್ದಾಗತ್ತಂದರೆ ಹರಿದೋಗ್ತದೆ. ಈ ಬಟ್ಟೆ ಕಾಟನ್ ಬ್ಯಾಗ್ಸ್ ಎಲ್ಲ ಏನಿರುತ್ತೆ ಅದು ಒದ್ದೆ ಆಗ್ತದೆ. ಬಟ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಅದು ಈಸಿಯಾಗಿ ಡ್ಯಾಮೇಜ್ ಆಗೋದಿಲ್ಲ. ನಾವು ಅದನ್ನು ಮೆನಿ ಟೈಮ್ಸ್ ವಿ ಕ್ಯಾನ್ ರಿಯೂಸ್ ದಟ್ ಮೆನಿ ಟೈಮ್ಸ್. ಆ್ಯಂಡ್ ಇಟ್ಸ್ ಕ್ಯಾನ್ ಬಿ ಕಲರ್ಡ್ ಆಲ್ಸೋ. ನೀವು ಏನೆಲ್ಲ ಪ್ಲಾಸ್ಟಿಕ್ ಆಬ್ಜೆಕ್ಟ್ ಇದೆಯೋ ಅದನ್ನು ನೋಡಿರ್ಬೋದು, ದಟ್ ಈಸ್ ಅವೈಲೇಬಲ್ ಇನ್ ಮೆನಿ ಕಲರ್ಸ್, ರೈಟ್? ಸೊ ವಿ ಕ್ಯಾನ್ ಕಲರ್ ದ ಪ್ಲಾಸ್ಟಿಕ್ ಆ್ಯಂಡ್ ವಿ ಕ್ಯಾನ್ ಮೆಲ್ಟೆಡ್ ದ್ಯಾಟ್ ಆ್ಯಂಡ್ ರೋಲ್ಡ್ ಇಂಟು ಥಿನ್ ಶೀಟ್ ಆಲ್ಸೋ. ಪ್ಲಾಸ್ಟಿಕ್ಕನ್ನು ಎಷ್ಟು ಮೆಲ್ಟ್ ಮಾಡ್ಬೋದು ಅಂತ, ಎಷ್ಟು ಯಾವ ರೀತಿಯಾಗೆಲ್ಲ ಬೆಂಡ್ ಮಾಡ್ಬೋದು ಅಂದರೆ ಅದರ ಥಿನ್ ಶೀಟನ್ನು ಫಾರ್ಮ್ ಮಾಡ್ಬೋದು. ಆ ಶೀಟನ್ನು ನಾವು ಬೆಂಡ್ ಕೂಡ ಮಾಡ್ಬೋದು. ಹೇಗೆ ನಾವು ಚಾಪೆ ಎಲ್ಲ ರೋಲ್ ಮಾಡ್ತೀವೋ ಅದೇ ರೀತಿಯಾಗಿ ಈ ಪ್ಲಾಸ್ಟಿಕ್ಕನ್ನು ಕೂಡ ರೋಲ್ ಮಾಡ್ಬೋದು. ವಿ ಕ್ಯಾನ್ roll this plastic and we can make a wire from that also. This electric wire will be there, right? That outer cover that is also made up of plastic. This is why it's finds such a variety of use. So because of this property, plastic having the variety of uses. Polythene, that is polythene means poly plus ethane. It is an example of plastic. It is used for making commonly in polythene bags. ಈ ನಾವು ಡೈಲಿ ಯೂಸಕ್ಕೆ ಏನೆಲ್ಲ ಪ್ಲಾಸ್ಟಿಕ್ ಬ್ಯಾಗನ್ನು ಯೂಸ್ ಮಾಡ್ತೀವೋ ಅದು ಪಾಲಿಥೀನ್ ಬ್ಯಾಗ್ ಅಂತ ಹೇಳ್ತೀವಿ. ಅದು ಯೂಶ್ವಲಿ ಈ ಬ್ಯಾಗ್ಗೋಸ್ಕರನೇ ಇರುವಂಥದ್ದು. ಸೊ ಅದು ದಟ್ ಈಸ್ ರಿಪೀಟೆಡ್ ಕಾಂಬಿನೇಷನ್ ಆಫ್ ಈಥೇನ್, ದಟ್ ಈಸ್ ಪಾಲಿಥೇನ್. ಸೊ here they have given some example of plastic, that is chair, bucket and water
glass and toys. Many things they are made up of plastic. Now try to bend a piece of plastic yourself. Can all the plastic article bend easily? So now we can take any plastic, like plastic this one bag, and take your brush. Plastic bag we can bend easily, right? But can you bend your brush easily? Or take any, you have your kitchen utensils and all the saucepan or tawa, they are having handles, right? Can you bend that easily? No. Some plastic they can bend easily, some plastic they cannot bend easily. Why? That we are going to see in this part. You will observe that some plastic article can bend easily, some break down when forced to bend when we add hot water to plastic bottle. ಈಗ ಕೆಲವೊಂದು ಥಿಂಗ್ಸಿಗೆ like our water bottle, not all the water bottle, some water bottle if we keep near to the gas, after sometimes because of heat that will bend, right? Also your toothbrush also, if you keep near to any fire, that will melt, but that is not easily bent, but that will melt. But your kitchen utensil handle, that will not bend, that will not melt. So the plastic which gets deform easily on heating means ಯಾವ ಪ್ಲಾಸ್ಟಿಕ್ ಇರುತ್ತಲ್ಲ ಅದು ಹೀಟ್ ಕೊಟ್ಟಾಗ ಯಾವುದು ಬೆಂಡ್ ಆಗುತ್ತಾ, ಮೆಲ್ಟ್ ಆಗುತ್ತಾ, or which can bend easily are known as thermoplastic. Plastic which can be deform easily, bend easily. Deform ಅಂದರೆ ಮೆಲ್ಟ್ ಆಗುತ್ತೆ, ಶೇಪ್ ಔಟ್ ಆಗುತ್ತೆ, or bend easily, that kind of plastic is called as thermoplastic. Polythene, PVC, some of the example of thermoplastic. Polythene means polythene bags, they are made bags that is made up of polythene. You can if you give catch that fire, that will melt, right? We can see PVC pipe, right? When they are joining, sometimes they are heating that, so when we heat, that will melt. So we can join one pipe to another pipe because it will melt, right? When we melt, we can join one pipe to another pipe. That is the property of PVC, the thermoplastic, that will bend, deform easily. These are used for manufacturing toys, combs, various type of containers. So thermoplastic, that is used for toys and combs, and that is used in cheap item that we get in cheap prices, like toys, comb, they are available at cheap price, right? Okay, this kind of items they are using thermoplastic. On the other hand, some plastic which when molded once cannot be softened by heating. ಕೆಲವೊಂದು ಪ್ಲಾಸ್ಟಿಕ್ ಇರುತ್ತೆ, ಅದನ್ನು ನಾವು ಹೀಟ್ ಕೊಡಿ ಅಥವಾ ಏನೇ ಮಾಡಿ ಅದು ಬೆಂಡ್ ಆಗಲ್ಲ, ಸಾಫ್ಟ್ ಆಗಲ್ಲ, ಹೇಗಿರುತ್ತೋ ಅದೇ ಶೇಪಲ್ಲಿರುತ್ತೆ. ದಿಸ್ ಕೈಂಡ್ ಆಫ್ ಪ್ಲಾಸ್ಟಿಕ್ ಈಸ್ ಕಾಲ್ಡ್ ಆಸ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಒಂದು ಸತಿ ಅದು ಸೆಟ್ ಆಗಿದ್ದರೆ ಅದೇ ರೀತಿ ಇರುತ್ತೆ, ದಟ್ ವಿಲ್ ನಾಟ್ ಚೇಂಜ್ ದ ಶೇಪ್, ದಟ್ ವಿಲ್ ನಾಟ್ ಬೆಂಡ್. This kind of plastic is called as thermosetting plastic. Two examples are bakelite and melamine. So bakelite and melamine are the example for thermosetting plastic. In that, bakelite is a poor conductor of heat and electricity. So bakelite ಏನಿದೆ ಅದು ಹೀಟನ್ನು ಕಂಡಕ್ಟ್ ಮಾಡಲ್ಲ, or we can say that insulator, and heat ಮತ್ತು ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡಲ್ಲ. ಸೊ ಇಟ್ ಈಸ್ ಯೂಸ್ ಫಾರ್ ಮೇಕಿಂಗ್ ಎಲೆಕ್ಟ್ರಿಕಲ್ ಸ್ವಿಚಸ್, ಹ್ಯಾಂಡಲ್ಸ್ ಆಫ್ ವೇರಿಯಸ್ ಯುಟೆನ್ಸಿಲ್ ಎಕ್ಸೆಟ್ರಾ. ಈ ಎಲೆಕ್ಟ್ರಿಕಲ್ ಸ್ವಿಚ್ ಬೋರ್ಡ್ ಇರುತ್ತಲ್ಲ, ಸ್ವಿಚಸ್ ಇರ್ಬೋದು, ಸ್ವಿಚ್ ಬೋರ್ಡ್ ಏನಿರುತ್ತೋ ಅದನ್ನು ಕೂಡ ಬೇಕಲೈಟಿಂದ ಮಾಡಿರ್ತಾರೆ. ದೆನ್ ಪ್ಲಗ್ಸ್, ದಟ್ ಈಸ್ ಆಲ್ಸೋ ಮೇಡ್ ಇನ್ ಬೇಕಲೈಟ್. ದೆನ್ ದಟ್ board will be there, right, inside the electrical item, that is also made in bakelite, because that will not catch fire easily and that electricity will be not passing through that material. Then melamine is a versatile material. It resists fire and can tolerate heat better than other plastic. ಈ melamine ಅನ್ನೋದು ಇದೊಂದು ಡಿಫ್ರೆಂಟ್ ರೀತಿಯಾದ ಏನು ಪ್ಲಾಸ್ಟಿಕ್ ಅಂತ ಹೇಳ್ಬೋದು. ಏನು ಅಂದರೆ ಇದು ಹೀಟನ್ನು
ರೆಸಿಸ್ಟ್ ಮಾಡುತ್ತೆ, ಫೈರನ್ನು ರೆಸಿಸ್ಟ್ ಮಾಡೋದು. ಅಂದರೆ ಬೆಂಕಿ ನೀವೆಷ್ಟೇ ಹೀಟ್ ಕೊಟ್ಟರು ಅದೇನು ಮೆಲ್ಟ್ ಆಗಲ್ಲ, ಬಟ್ ಹೀಟನ್ನು ತುಂಬ ಹೀಟನ್ನು ಕೂಡ ಇದು ಟಾಲರೇಟ್ ಮಾಡುತ್ತೆ. ಬಿಕಾಸ್ ಆಫ್ ದ್ಯಾಟ್ ಇಟ್ ಈಸ್ ಯೂಸ್ಡ್ ಇನ್ ಮೆನಿ ಕಿಚನ್ ವೇರ್ ಐಟಮ್ಸ್, ಡಿನ್ನರ್ ವೇರ್ ಐಟಮ್ಸ್ ಲೈಕ್ ಕಪ್ಸ್, ಬೌಲ್ಸ್, ದೆನ್ cutlery like spoon, knives, then some kitchenware items like trays, cutting boards, and some Tupperwares like food storage containers. In this ಈ ಫುಡ್ ಸ್ಟೋರೇಜ್ ಕಂಟೈನರ್ ಏನು ಇರುತ್ತೆ, ಆಮೇಲೆ ನೈಫ್, ಸ್ಪೂನ್, ಕಪ್ಸ್, ಗ್ಲಾಸ್, ವಾಟರ್ ಏನು ಗ್ಲಾಸ್ ಇರುತ್ತದು, ದೆನ್ ಮೆನಿ ಥಿಂಗ್ಸಲ್ಲಿ ಈ ಕಿಚನ್ ಐಟಮಲ್ಲಿ ಹೆಚ್ಚಾಗಿ ಈ ಮೆಲಮೈನನ್ನು ಯೂಸ್ ಮಾಡ್ತಾರೆ. ಬಿಕಾಸ್ ಅದು ಫೈರ್ ರೆಸಿಸ್ಟೆಂಟ್, ನೀವು ಬೆಂಕಿಯಲ್ಲಿ ಇಟ್ಟರೂ ಕೂಡ ಅದು ಮೆಲ್ಟ್ ಆಗಲ್ಲ, ಹೀಟ್ ಈ ಫೈರನ್ನು ರೆಸಿಸ್ಟೆಂಟ್ ಮಾಡುತ್ತೆ ಆ್ಯಂಡ್ ತುಂಬ ಹೀಟನ್ನು ಕೂಡ ಅದು ಟಾಲರೇಟ್ ಮಾಡುತ್ತೆ. ಸೊ ಇಟ್ ಕ್ಯಾನ್ ಟಾಲರೇಟ್ ಹೀಟ್ ಬೆಟರ್ ದ್ಯಾನ್ ಅದರ್ ಪ್ಲಾಸ್ಟಿಕ್. ಬೇರೆ ಪ್ಲಾಸ್ಟಿಕ್ ಕಂಪೇರ್ ಮಾಡಿದರೆ ಮೆಲಮೈನ್ ಹೀಟನ್ನು ತುಂಬ ಟಾಲರೇಟ್ ಮಾಡುತ್ತೆ, ಜಾಸ್ತಿ ಹೀಟನ್ನು ಕೊಟ್ಟರು ಕೂಡ ಅದು ಮೆಲ್ಟ್ ಆಗಲ್ಲ. It is used for making floor tiles, kitchenware and fabric which can resist fire. ಈ ಕಿಚನ್ವೇರ್ ಏನಿರುತ್ತೋ ಆ ಐಟಮ್ಸನ್ನು ಮತ್ತು ಟೈಲ್ಸನ್ನು ಮಾಡಲಿಕ್ಕೆ, ದೆನ್ ಈ ಫೈರ್ ಮ್ಯಾನ್ ಇರ್ತಾರಲ್ಲ ಅವರ ಏನು ಜಾಕೆಟ್ ಎಲ್ಲ ಹಾಕಿರ್ತಾರೆ ಅದಕ್ಕೆಲ್ಲ ಅದನ್ನು ಮಾಡಲಿಕ್ಕೋಸ್ಕರ ಎಲ್ಲ ಈ ಮೆಲಮೈನನ್ನು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಾರೆ. ಬಿಕಾಸ್ ಅದು ಫೈರನ್ನು ರೆಸಿಸ್ಟ್ ಮಾಡುತ್ತೆ. So figure 3.8 shows the various uses of thermoplastic and thermosetting plastic. So ಇನ್ನೆಲ್ಲ ಏನು ಕೊಟ್ಟಿದ್ದಾರೋ ಇದು ವೇರಿಯಸ್ ಯೂಸ್ ಆಫ್, ದಿಸ್ ಇಸ್ ಥರ್ಮೋಸೆಟ್ಟಿಂಗ್, ಈ our plates, then cups, this is the handle of the saucepan or tawa, this is the switchboard, and this is a tray I think. So then they are made of thermosetting plastic, and here we are having tub or container, we can say the rice container or any things we can keep in this box. This is a wire, these things are thermoplastic, these are thermosettings. If you give fire, that will melt, it will also melt. Wire ಗೆ ನೀವು ಫೈರ್ ಕೊಟ್ಟರೆ ಅದು ಔಟರ್ ಕವರ್ ಏನಿರುತ್ತೋ ಅದು ಮೆಲ್ಟ್ ಆಗುತ್ತೆ. So they are made up of thermoplastic, and things above these are made up of thermosettings. They will not deform, they will not bend. Thermoplastic, they will bend, deform on heating. Now let's see plastic as material of choice. Today we think of storing of food items, water, milk, pickles, dry food, etc. ಸೊ ನವಡೇಸ್ ಏನು ಮಾಡ್ತೀವಿ, ನಾವು ಎಲ್ಲ ಥಿಂಗ್ಸನ್ನು ಸ್ಟೋರ್ ಮಾಡಲಿಕ್ಕೆ ಇರ್ಬೋದು, ಈ ಮಿಲ್ಕ್ ಪ್ಯಾಕೆಟ್, ವಾಟರ್, ಈ ಪಿಕಲ್ಸನ್ನು ಸ್ಟೋರ್ ಮಾಡಲಿಕ್ಕೆ, ಡ್ರೈ ಫ್ರೂಟ್ಸನ್ನು ಸ್ಟೋರ್ ಮಾಡಲಿಕ್ಕೆಲ್ಲ ಪ್ಲಾಸ್ಟಿಕ್ ಕಂಟೈನರ್ನ ಸಹ ಯೂಸ್ ಮಾಡ್ತೀವಿ. Why we are using? Because they are more convenient. In case that will fell down, that will not break easily, right? So if you keep in glass containers, if that will fall down, that will break, that will be a mess. So we are using plastic so that will not break. ಸೊ ಪ್ಲಾಸ್ಟಿಕ್ ಏನಾಗಿರುತ್ತೆ, ಕೆಳಗೆ ಬಿದ್ದರೂ ಕೂಡ ಏನು ಡ್ಯಾಮೇಜ್ ಆಗಲ್ಲ. ಸೊ ಅದರಿಂದ ನಾವಾಗಿ ತುಂಬ ಕನ್ವೀನಿಯೆಂಟ್ ಆಗಿದೆ ಅಂತ ಎಲ್ಲ ಐಟಮಲ್ಲಿ ಕೂಡ ಪ್ಲಾಸ್ಟಿಕನ್ನು ಯೂಸ್ ಮಾಡ್ತೇವೆ. ಆಲ್ಸೋ ದಟ್ ಈಸ್ ಲೈಟ್ ವೇಟ್, ನಮಗೆ ಚೀಪರಾಗಿ ಸಿಗುತ್ತೆ, ಲೋವರ್ ಪ್ರೈಸ್, ಗುಡ್ ಸ್ಟ್ರೆಂತ್ ಆ್ಯಂಡ್ ಈಸಿಲಿ ಹ್ಯಾಂಡ್ಲಿಂಗ್. ಸೊ ಪ್ಲಾಸ್ಟಿಕ್ ಒನ್ ದಟ್ ಈಸ್ ಚೀಪ್, ಲೋ ವೇಟ್, ಗುಡ್ ಸ್ಟ್ರೆಂತ್, in case that will fall down, that will not break, so easy to handle. So that is having less weight, so we can handle that easily. Being lighter as compared to metal, plastic are used in car, aircraft and spacecraft. ಈ ನಮ್ಮ ಡೈಲಿ ಐಟಮಲ್ಲಿ ಮಾತ್ರ ಅಲ್ಲ, ಕಾರಲ್ಲಿ ಯೂಸ್ ಮಾಡ್ತಾರೆ, ಏರ್ ಕ್ರಾಫ್ಟ್ಸಲ್ಲೂ ಈ ಪ್ಲಾಸ್ಟಿಕನ್ನು ಯೂಸ್ ಮಾಡ್ತಾರೆ, ಸ್ಪೇಸ್ ಕ್ರಾಫ್ಟಲ್ಲಿ ಕೂಡ ಪ್ಲಾಸ್ಟಿಕನ್ನು ಯೂಸ್ ಮಾಡ್ತಾರೆ. The list is endless if we start counting articles like slipper, furniture, decoration pieces, etc. So not only household items, we can see other than household items like slippers and furnitures and some decoration pieces, like nowadays we can find some flowers that is made up of plastic, and home decoration items, right? They are made up of plastic. Now let's learn the different characteristics of the plastic and properties of the plastic. First thing is, plastic is non-reactive. We know that metals like iron gets rusted when left exposed to moisture and air.
But plastic do not react with water and air. They do not corrode it easily. That is why they are used to store various kind of material including many chemicals. ಅಂದರೆ ನಾವು ನೋಡಿರ್ಬೋದು in case we can see iron chairs and plastic chairs. So iron chairs after using for some time that will get rusted, right? Because of exposure to air and water. But plastic, that will not happen, that will not get rusted. They will be strong, nothing will happen to plastic. You can see window or bridges that is having iron materials, right? That will be damaged after some time. Plus plastic, that will not react with air, that will not react with water. So this is one characteristic of the plastic. Plastic ನೀರು ಮತ್ತು ಗಾಳಿಗೆ ಏನೂ ಆಗೋದಿಲ್ಲ, ಅದರಿಂದ ನಾವು ಪ್ಲಾಸ್ಟಿಕ್ನ ನಾನ್ ರಿಯಾಕ್ಟಿವ್ ಅಂತ ಹೇಳ್ತೇವೆ. ಬಟ್ ಕೆಲವೊಂದು ಪ್ಲಾಸ್ಟಿಕ್ ಹೀಟ್ ಒಟ್ಟಿಗೆ ರಿಯಾಕ್ಟ್ ಆಗುತ್ತೆ, ಎಲ್ಲ ಪ್ಲಾಸ್ಟಿಕ್ ಅಲ್ಲ, ಹೀಟ್ ಒಟ್ಟಿಗೆ ರಿಯಾಕ್ಟ್ ಆಗುತ್ತೆ. ಬಟ್ ಗಾಳಿ ಮತ್ತು ನೀರೊಂದಿಗೆ ಏರ್ ಮತ್ತು ವಾಟರ್ ಪ್ಲಾಸ್ಟಿಕ್ ರಿಯಾಕ್ಟ್ ಆಗಲ್ಲ. ಸೊ ಪ್ಲಾಸ್ಟಿಕ್ ಈಸ್ ನಾನ್ ರಿಯಾಕ್ಟಿವ್. Next, second characteristic, plastic is light, strong and durable. So first let's see this paragraph. Talk to your parents or grandparents about the types of buckets that were used in the past. What is the material of the bucket or mugs you are using today? What are the advantages of using plastic containers? Since plastic is very light, strong, durable and can be molded into different shapes and sizes, it is used for various purposes. Plastic is generally cheaper than metals. They are widely used in industry and for household articles. So we can see during our grandparents' time, they were using aluminum bucket or steel bucket or some copper items, right? They were using all the items that is made up of metals. But if nowadays we are not using that, because that they are very heavy. One thing, they are very heavy, that difficult to carry. You can see that metal buckets, that is very heavy. To carry water from one place to another place, that will be very heavy. But using plastic bucket, we can carry water easily. And that some metal utensils that will get rusted after using of some time. But this plastic, that will not get rusted. ಈ ಮೆಟಲ್ಸ್ನ ಏನೆಲ್ಲ ಯೂಸ್ ಮಾಡ್ತಿದ್ದು ಮೊದಲು, ಕೊಡಪಾನ ಇರ್ಬೋದು, ಮಗ್ಸ್, ಎಲ್ಲ ಥಿಂಗ್ಸ್ ಮೆಟ್ಲಿಂದನೇ ಯೂಸ್ ಮಾಡ್ತಾಯಿದ್ರು. ಅಲ್ಯೂಮಿನಿಯಂ ಇರ್ಬೋದು, ಸ್ಟೀಲ್ ಇರ್ಬೋದು, ಕಾಪರ್. ಬಟ್ ಅದೇನಾಗುತ್ತೆ, ನೀರು ಮತ್ತು ಗಾಳಿಗೆ ರಿಯಾಕ್ಟ್ ಆಗುತ್ತೆ. ಕಾಪರ್ ಕೂಡ ಸ್ವಲ್ಪ ಟೈಮ್ ಯೂಸ್ ಮಾಡಿದ ಮೇಲೆ that will become green, right? Copper will become green after some time. But plastic, that will not react with air and water. Also, that is light, strong. If you have ಈ ಕಾಪರ್ನ ಏನಾದ್ರು ಮಗ್ಗೆಲ್ಲ ಇದ್ದರೆ, that will fell down, ಅದನ್ನು ಡ್ಯಾಮೇಜ್ ಆಗುತ್ತೆ, ರೈಟ್? But plastic, that will not get damaged, that is light and that will last for long time. ಈ ಪ್ಲಾಸ್ಟಿಕ್ ಏನಿರುತ್ತೆ ಅದು ತುಂಬ ಟೈಮ್ವರೆಗೆ ನಮಗೆ ಯೂಸಿಗೆ ಬರುತ್ತೆ. ಸೊ ಪ್ಲಾಸ್ಟಿಕ್ ಇಸ್ ಲೈಟ್, ಸ್ಟ್ರಾಂಗ್ ಆ್ಯಂಡ್ ಡ್ಯೂರೇಬಲ್. ನಾವು ತುಂಬ ಟೈಮ್ವರೆಗೆ ಪ್ಲಾಸ್ಟಿಕನ್ನು ಯೂಸ್ ಮಾಡ್ಬೋದು. ಸೊ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಪ್ಲಾಸ್ಟಿಕ್ ಇಸ್ ನಾನ್ ರಿಯಾಕ್ಟಿವ್. ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಪ್ಲಾಸ್ಟಿಕ್ ಇಸ್ light, strong and durable. Next characteristic is plastic are poor conductors, or we can say that plastic are insulators. So what is poor conductors? You know that conductor is that will conduct heat and electricity, right? You have learned about that plastic are poor conductor of heat and electricity. That is why electrical wires have plastic covering and handles of screwdrivers are made up of plastic. ಏನಂದರೆ, you know that ಪ್ಲಾಸ್ಟಿಕಲ್ಲಿ ಹೀಟ್ ಹೋಗಲ್ಲ, ಕರೆಂಟ್ ಹೋಗಲ್ಲ, ಬಟ್ ಪ್ಲಾಸ್ಟಿಕ್ ಪೋರ್ ಕಂಡಕ್ಟರ್ ಅಂತ ನೀವು ಕಲ್ತಾಗಿದೆ. ಆದ್ದರಿಂದ ಏನು ಮಾಡ್ತಾರೆ ಅಂದರೆ, ಈ ಎಲೆಕ್ಟ್ರಿಕಲ್ ವೈರ್ ಏನಿರುತ್ತೋ ಒಳಗೆ ಕಾಪರ್ ವೈರ್ ಇದ್ದರೆ ಕೂಡ, ಕಾಪರ್ ವೈರ್ ದಟ್ ವಿಲ್ ಕಾಸ್ ಎಲೆಕ್ಟ್ರಿಸಿಟಿ, ರೈಟ್? ಬಿಕಾಸ್ ಆ ಕಾಪರ್ ವೈರಲ್ಲಿ ಎಲೆಕ್ಟ್ರಿಸಿಟಿ ಹೋಗುತ್ತೆ, ಅದನ್ನು ನಾವು ಟಚ್ ಮಾಡಿದ್ರೆ ನಮಗೆ ಶಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಕಾಪರ್ ವೈರ್ನ ಔಟರ್ ಲೇಯರ್ಗೆ ಈ ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ. ಸೊ ನಾವು ಅದರ ವೈರನ್ನು ಟಚ್ ಮಾಡಿದ್ದು ನಮಗೆ ಏನಾಗಲ್ಲ. ಬಟ್ ಕಾಪರ್ ಪಾರ್ಟ್ ಏನಿದೆ ಅದನ್ನು ಟಚ್ ಮಾಡಿದರೆ ನಿಮಗೆ ಕರೆಂಟ್ ಶಾಕ್ ಆಗುತ್ತೆ. ಇಫ್ ಯು ಟಚ್ ದ ವೈರ್ ಯು ವಿಲ್ ನಾಟ್ ಗೆಟ್ ಕರೆಂಟ್ ಶಾಕ್. ಇಫ್ ಯು ಟಚ್ ದ ಕಾಪರ್ ಪಾರ್ಟ್ ದಟ್ ಈಸ್ ಮೇಡ್ ಅಪ್ ಆಫ್ ಮೆಟಲ್ ಯು ವಿಲ್ ಗೆಟ್ ಕರೆಂಟ್ ಶಾಕ್.
So that's why that wire's outer covering is made up of plastic, so that you will not get current shock when you touch that. So because of these poor conductor, plastic are poor conductor, they are used in some handles. I told that that is used in saucepan handles or tawa handles or screwdrivers. You can see screwdrivers, that handle part will be there, right? That is made up of plastic. ಈ ಸ್ಕ್ರೂ ಡ್ರೈವರ್ನ ಹ್ಯಾಂಡಲ್ ಪಾರ್ಟ್ ಏನಿರುತ್ತಾ ಅದನ್ನು ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ, ಬಿಕಾಸ್ ನಮಗೆ ಕರೆಂಟ್ ಶಾಕ್ ಆಗಬಾರ್ದು, ಹೀಟಿಗೆ ಏನಾದರೂ ಡ್ಯಾಮೇಜ್ ಆಗಬಾರ್ದು ಅನ್ನೋ ರೀಸನ್ಗೋಸ್ಕರ. Next, here we have some note. Plastic find extensive use in the healthcare industry. Some example of their use are the packaging of tablets, threads used for stitching wounds, syringes, doctor gloves and a number of medical instruments. ಸೊ ನಮಗೆ ಮಾತ್ರ ಅಲ್ಲ, ಈ ಮೆಡಿಕಲಲ್ಲಿ ಕೂಡ ಪ್ಲಾಸ್ಟಿಕ್ಕಿನ ಯೂಸ್ ಇದೆ ಹೆಲ್ತ್ ಕೇರ್ ಇಂಡಸ್ಟ್ರಿಯಲ್ಲಿ. ಸೊ ಈ ಟ್ಯಾಬ್ಲೆಟ್ಸ್ ವಾಟ್ ವಿ ಬ್ರಿಂಗ್ the tablets outer cover will be there, that packaging that is made of plastic, and the threads that is used for stitching wounds, that is also made of plastic, and syringe that is for used for injection, and the gloves that the doctors are wearing, and some medical instruments, they are made up of plastic. ಈ ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಏನಿದೆ ಅದನ್ನು ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ. Special plastic cookware is used in microwave oven for cooking food. In microwave oven, the heat cooks the food but does not affect the plastic vessel. ಈ ಮೈಕ್ರೋವೇವ್ ಓವನ್ ಎಲ್ಲ ಏನಿದೆ ಅದರಲ್ಲಿ ಅದು ಪ್ಲಾಸ್ಟಿಕ್ ಏನು ಕುಕ್ವೇರನ್ನು ನಾವೇನು ಯೂಸ್ ಮಾಡ್ತೇವೆ ಏನಾಗುತ್ತೆ, ಅದು ಫುಡ್ಡನ್ನು ಕುಕ್ ಮಾಡುತ್ತೆ, ಬಟ್ ಈ ಪ್ಲಾಸ್ಟಿಕ್ ಕಂಟೈನರ್ ಏನಿರುತ್ತೋ ಅದನ್ನು ಮೆಲ್ಟ್ ಮಾಡಲ್ಲ. Not all the plastic containers we can keep in the micro oven. Some thermosetting plastic, some cookware that will be designed to keep for micro oven. ಎಲ್ಲ ಪ್ಲಾಸ್ಟಿಕ್ ಐಟಮ್ಸನ್ನು ನಾವು ಮೈಕ್ರೋ ಓವನಲ್ಲಿ ಇಡಲಿಕ್ಕಾಗಲ್ಲ. ಕೆಲವೊಂದು ಪ್ಲಾಸ್ಟಿಕ್ ಐಟಮನ್ನು ಮೈಕ್ರೋ ಓವನಲ್ಲಿ ಇಡಲಿಕ್ಕೆ ಅಂತಲೇ ಡಿಸೈನ್ ಮಾಡಿರ್ತಾರೆ, ಬಿಕಾಸ್ ಅದು ಅಷ್ಟು ಹೀಟನ್ನು ಟಾಲರೇಟ್ ಮಾಡುತ್ತೆ. ನಾನು ಆ ಥರ ಆಗ ಹೇಳಿರೋದು ಮೆಲಮೈನ್ ಹೇಳಿದ್ದೆಲ್ಲ, ಅದು ಕೂಡ ತುಂಬ ಹೀಟನ್ನು ಟಾಲರೇಟ್ ಮಾಡುತ್ತೆ ಅಂತ ಇಂತಹ ಪ್ಲಾಸ್ಟಿಕನ್ನೆಲ್ಲ ಕುಕ್ವೇರಲ್ಲಿ ಯೂಸ್ ಮಾಡ್ತಾರೆ. Teflon is a special plastic on which oil and water do not stick. It is used for non-stick coating on cookwares. Nowadays we are using non-stick cookwares, right? ಈಗಿನ ಟೈಮಲ್ಲೆಲ್ಲ ನಾನ್-ಸ್ಟಿಕ್ ಕುಕ್ವೇರನ್ನು ನಾವು ತುಂಬ ಯೂಸ್ ಮಾಡ್ತೇವೆ, ಬಿಕಾಸ್ ಅದೇ ತಳ ಹಿಡಿಯೋದಿಲ್ಲ, ದಟ್ ವಿಲ್ ನಾಟ್ ಗೆಟ್ ರಸ್, ರೈಟ್? ವಾಟ್ ಹ್ಯಾಪನ್ಸ್ ಇಫ್ ಯು ಆರ್ ಯೂಸಿಂಗ್ ನಾರ್ಮಲ್ ಸ್ಟೀಲ್ ಆರ್ ಅದರ್ ಕುಕ್ವೇರ್ಸ್, ಅದಕ್ಕೆ ಆಯಿಲೆಲ್ಲ ಹಾಕಿದರೆ ಏನು ತಳ ಹಿಡಿದಾಗುತ್ತೆ, ಫುಡ್ ವಿಲ್ ಬಿ ಸ್ಟಿಕ್ ಟು ದ ಬಾಟಮ್. ಬಟ್ ಇನ್ ದ ನಾನ್ ಸ್ಟಿಕ್ ಫುಡ್ ವಿಲ್ ನಾಟ್ ಸ್ಟಿಕ್ ಟು ದ ಬಾಟಮ್ in there, because water and oils that will not stick in the non-stick cookware, because that is having one layer, right? Non-stick layer that is made up of Teflon. Teflon is also a plastic that is used in the non-stick cookware. So is it good of using non-stick cookware? ಏನಾಗುತ್ತಂದರೆ ಈ ಟೆಫ್ಲಾನ್ ಕೋಟಿಂಗ್ ಇರುತ್ತೆ, ಬಟ್ ಟೆಫ್ಲಾನ್ ಕೋಟಿಂಗ್ಗೆ ನಾವು ವಿ ಶುಡ್ ನಾಟ್ ಗಿವ್ ಹೈ ಹೀಟ್. ಇಫ್ ಯು ಗಿವ್ ಹೈ ಹೀಟ್ ಟು ಯುವರ್ ನಾನ್-ಸ್ಟಿಕ್ ಕುಕ್ವೇರ್, ದಟ್ ವಿಲ್ ಡ್ಯಾಮೇಜ್. ಸೊ ಯು ಕ್ಯಾನ್ ಯೂಸ್ ನಾನ್-ಸ್ಟಿಕ್ ಕುಕ್ವೇರ್ ಇನ್ ಲೆಸ್ ಹೀಟ್. ನಾನ್-ಸ್ಟಿಕ್ ಕುಕ್ವೇರ್ಗೆ ತುಂಬ ಹೀಟನ್ನು ಕೊಡಬಾರ್ದು, ತುಂಬ ಹೀಟನ್ನು ಕೊಟ್ಟರೆ ಈ ನಾನ್-ಸ್ಟಿಕ್ ಕುಕ್ವೇರ್ ಡ್ಯಾಮೇಜ್ ಆಗುತ್ತೆ. ಆ್ಯಂಡ್ ವಿ ಶುಡ್ ನಾಟ್ ಸ್ಕ್ರಬ್ ವಿತ್ ದ ಸ್ಟೀಲ್ ಸ್ಕ್ರಬ್ಬರ್. ನಾವು ಅದನ್ನು ಸ್ಟೀಲ್ ಸ್ಕ್ರಬ್ಬರಿಂದ ಸ್ಕ್ರಬ್ ಮಾಡಬಾರ್ದು, ನಾವು ಸ್ಮೂತ್ ಆಗಿರುವಂತಹ ಸ್ಕ್ರಬ್ಬರಿಂದಲೇ ಅದನ್ನು ಸ್ಕ್ರಬ್ ಮಾಡಬೇಕು. ಇಫ್ ಯು ಸ್ಕ್ರಬ್ ವಿತ್ ದ ಸ್ಟೀಲ್ ಸ್ಕ್ರಬ್ಬರ್, ದಟ್ ಕೋಟ್ ವಿಲ್ ಕಮ್, ದಟ್ ವಿಲ್ ಮಿಕ್ಸ್ ವಿತ್ ಯುವರ್ ಫುಡ್ ಆ್ಯಂಡ್ ದಟ್ ವಿಲ್ ಗೋ ಇನ್ ಟು ಅ ಬಾಡಿ, ದಟ್ ವಿಲ್ ಬಿ ಪಾಯ್ಸನಸ್. ಈ ಸ್ಟೀಲ್ ಸ್ಕ್ರಬ್ಬಲ್ಲಿ ಸ್ಕ್ರಬ್ ಮಾಡಿದರೆ ಈ ಕೋಟಿಂಗ್ ಏನಿರುತ್ತೋ ಅದು ನಿಮ್ಮ ಫುಡ್ಡಲ್ಲಿ ಬಂದು ಸೇರುತ್ತೆ, ದೆನ್ ಅದು ನಿಮ್ಮ ಬಾಡಿಯಲ್ಲಿ ಸೇರಿ ಅದು ಪಾಯ್ಸನ್ ಆಗಿರುತ್ತೆ. ಆದ್ದರಿಂದ ನೀವು ಯಾವ ನಾನ್-ಸ್ಟಿಕ್ ಕುಕ್ವೇರಲ್ಲಿ ಈ ಕೋಟಿಂಗ್ ಹೋಗಿದೆಯೋ ಅಂಥ ಕುಕ್ವೇರನ್ನು ಯೂಸ್ ಮಾಡಲಿಕ್ಕೆ ಹೋಗಬಾರ್ದು, ಬಿಕಾಸ್ ದಟ್ ಕೋಟಿಂಗ್ ವಿಲ್ ಗೋ ಇನ್ ಟು ಯುವರ್ ಬಾಡಿ. ನೌ ಲೆಟ್ಸ್ ಸಿ one more point. Fire-proof plastic. Although synthetic fiber catches fire easily, it is interesting to know that uniforms of firemen have coating of melamine plastic to make them flame resistance. ಸೊ ಮೆಲಮೈನ್ ನಾನು ಆಗಲೇ ಹೇಳಿದೆ, ದಟ್ ಈಸ್ ಫೈರ್ ರೆಸಿಸ್ಟೆಂಟ್ ಅಂತ. ಆದ್ದರಿಂದ ಈ ಫೈರ್ಮೆನ್ ಏನಿದ್ದಾರೋ ಅವರ ಯೂನಿಫಾರ್ಮಲ್ಲಿ ಈ ಮೆಲಮೈನ್ ಕೋಟಿಂಗ್ ಇರುತ್ತೆ, ಆದ್ದರಿಂದ ಅವರು ಅಷ್ಟು ಫೈರಲ್ಲಿ ವರ್ಕ್ ಮಾಡ್ತಿದ್ರು, ಅವರಿಗೆ ಏನು ಫೈರ್ ಏನನ್ನೋದು ಕ್ಯಾಚ್ ಆಗಲ್ಲ, ಅವರ ಬಟ್ಟೆಗೆ ಫೈರ್ ಕ್ಯಾಚ್ ಆಗಲ್ಲ.
Move on to the next part, that is plastic and environment. When we go to the market, we usually get things wrapped in plastic or packed in polythene bags. ಸೊ ನಾವು ಯಾವಾಗ ಮಾರ್ಕೆಟಿಗೆ ಹೋಗ್ತಾರೋ ನಮಗೆ ಏನು ಐಟಮ್ ತೊಗೊಳ್ತೀವೋ ಅದನ್ನು ಪ್ಲಾಸ್ಟಿಕಲ್ಲಿ ಕೊಡ್ತಾರೆ, ಅದು ಏನು ಫುಡ್ ತೊಗೊಳ್ತೀವೋ ಅದನ್ನು ಪ್ಲಾಸ್ಟಿಕ್ ಬ್ಯಾಗಲ್ಲಿ ರ್ಯಾಪ್ ಮಾಡಿ ಕೊಡ್ತಾರೆ. ನೌ ಇಟ್ ಈಸ್ ಡಿಕ್ರೀಸಿಂಗ್. ಅರ್ಲಿಯರ್ ಫಾರ್ ಎವ್ರಿಥಿಂಗ್ ದೇ ಆರ್ ಯೂಸಿಂಗ್ ಪ್ಲಾಸ್ಟಿಕ್. ಮತ್ತು ಈಗೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಪ್ಲಾಸ್ಟಿಕ್ ಯೂಸು. ಮೊದಲೆಲ್ಲ ಎಲ್ಲ ಥಿಂಗ್ಸನ್ನು ಪ್ಲಾಸ್ಟಿಕ್ಕಿಂದ ಕೊಡ್ತಾಯಿದ್ರು. So that is one reason why plastic waste keep getting accumulated in our homes. ಇದರಿಂದಾಗಿ ಏನಾಗುತ್ತೆ, ನಮ್ಮ ಮನೆಯಲ್ಲಿ ಕೂಡ ಎಲ್ಲ ಥಿಂಗ್ಸ್ ತಂದಾಗ ಪ್ಲಾಸ್ಟಿಕ್ ಕೊಡೋದ್ರಿಂದ ನಮ್ಮ ಮನೆಯಲ್ಲೆಲ್ಲ ಪ್ಲಾಸ್ಟಿಕ್ ಬಂದು ಸೇರಿಕೊಳ್ಳುತ್ತೆ. ಅಲ್ಟಿಮೇಟ್ಲಿ ಪ್ಲಾಸ್ಟಿಕ್ ಫೈಂಡ್ ಇಸ್ ದ ವೇ ಟು ಗಾರ್ಬೇಜ್. ಸೊ ನಮ್ಮ ಮನೆಯಲ್ಲಿ ಬೇಡ ಥಿಂಗ್ಸನ್ನು ನಾವು ಮಾಡ್ತೇವೆ, ನಾವು ಗಾರ್ಬೇಜಿಗೆ ಹಾಕ್ತೇವೆ, ರೈಟ್. ಸೊ ನಮಗೆ ಯೂಸ್ ಇಲ್ಲ ಅಂದರೆ ನಾವು ಗಾರ್ಬೇಜಿಗೆ ಹಾಕ್ತೀವಿ. ಸೊ ಏನಾಗುತ್ತೆ, ನಮ್ಮ ಮನೆಯಿಂದ ಅದು ಗಾರ್ಬೇಜಿಗೆ ಹೋಗುತ್ತೆ, ಹೊರಗಡೆ ಕಸಕ್ಕೆ ಹೋಗುತ್ತೆ. ಬಟ್ ಏನಾಗುತ್ತೆ ಅಂದರೆ ಡಿಸ್ಪೋಸಲ್ ಆಫ್ ಪ್ಲಾಸ್ಟಿಕ್ ಇಸ್ ಎ ಮೇಜರ್ ಪ್ರಾಬ್ಲಮ್. ಪ್ಲಾಸ್ಟಿಕ್ ನಾವೇನೋ ಬಿಸಾಡ್ತೇವೆ, ಬಟ್ ಅದನ್ನು ಡಿಸ್ಪೋಸ್ ಮಾಡಲಿಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ವೈ ದಟ್ ಈಸ್ ಪ್ರಾಬ್ಲಮ್? ಎ ಮೆಟೀರಿಯಲ್ ವಿಚ್ ಗೆಟ್ಸ್ ಡಿಕಂಪೋಸ್ ಥ್ರೂ ನ್ಯಾಚುರಲ್ ಪ್ರೊಸೆಸ್ such as action by bacteria is called biodegradable. ಈ ಕೆಲವೊಂದು ಮೆಟೀರಿಯಲ್ ಏನಿರುತ್ತೆ ಅದನ್ನು ಈ ನ್ಯಾಚುರಲ್ ಪ್ರೊಸೆಸ್ಸಲ್ಲಿ ಅದು ಡಿಕಂಪೋಸ್ ಆಗುತ್ತೆ. ಡಿಕಂಪೋಸ್ ಆಗುವಂತಹ ಮೆಟೀರಿಯಲನ್ನು ನಾವು ಬಯೋಡಿಗ್ರೇಬಲ್ ಅಂತ ಹೇಳಿ ಕರಿತೇವೆ. ಫಾರ್ ಎಕ್ಸಾಂಪಲ್ ಈ ಪೇಪರ್ಸ್ ಇರ್ಬೋದು, ಕೆಲವೊಂದು ಈ ನ್ಯಾಚುರಲ್ ಕ್ಲೋತ್ ಇರುತ್ತಲ್ಲ, ಕಾಟನ್ ಅಂಥದ್ದೆಲ್ಲ ಅದೇ ಡಿಕಂಪೋಸ್ ಆಗಿ ಮ್ಯಾನ್ಯೂರ್ ಆಗಿ ಏನಂತ ಕನ್ವರ್ಟ್ ಆಗುತ್ತೆ. ಬಟ್ ಪ್ಲಾಸ್ಟಿಕ್, ನೀವು ಎಷ್ಟೇ ಪ್ಲಾಸ್ಟಿಕ್ ಒಂದು ಮಣ್ಣಿನ ಅಡಿಗೆ ಹಾಕಿದ್ರಿ, ನೀವು ಎಷ್ಟು ವರ್ಷ ಆದಮೇಲೆ ಓಪನ್ ಮಾಡಿದ್ರು ಅದು ಅದೇ ರೀತಿ ಇರುತ್ತೆ. ಅದು ಏನಾಗೋದಿಲ್ಲ, ಡಿಕಂಪೋಸ್ ಆಗಲ್ಲ. ಸೊ ಅದನ್ನು ನಾವು ನಾನ್ ಬಯೋಡಿಗ್ರೇಬಲ್ ಅಂತ ಕರಿತೇವೆ, ಬಿಕಾಸ್ ದಟ್ ವಿಲ್ ನಾಟ್ ಡಿಕಂಪೋಸ್ ಬೈ ನ್ಯಾಚುರಲ್ ಪ್ರೊಸೆಸ್. ಸೊ ವಿ ಹ್ಯಾವ್ ಟೂ ಕೈಂಡ್ ಆಫ್ objects. One is biodegradable, one is non-biodegradable. So which will get easily decomposed, that will call as biodegradable. Things which will not get decomposed by natural process, that is called as non-biodegradable. So plastic is a non-biodegradable thing. So plastic non-biodegradable. Say why disposal of plastic is a major problem? Because before learning that, we should know 2 points. There are 2 kinds of things. One is biodegradable, one is non-biodegradable. So what is biodegradable? Material which get decomposed through natural processes such as action by bacteria is called biodegradable. ಈ ಕೆಲವೊಂದು ಥಿಂಗ್ಸ್ ಏನಾಗುತ್ತೆ, ನಾವು ಹೊರಗಡೆ ಬಿಸಾಡಿದ್ರು ಈ ಬ್ಯಾಕ್ಟೀರಿಯಾದ ರಿಯಾಕ್ಷನಿಂದಾಗಿ ಅದು ಡಿಕಂಪೋಸ್ ಆಗಿ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಅವರ್ ವೆಟ್ ವೇಸ್ಟಸ್, ದಿಸ್ ಫ್ರೂಟ್ ವೇಸ್ಟ್, ವೆಜಿಟೇಬಲ್ ವೇಸ್ಟ್, ಇಫ್ ಯು ಥ್ರೋ ಔಟ್ಸೈಡ್, that will be decomposed by bacteria, that is biodegradable. But some things, material which is not easily decomposed by natural process is termed as ನಾನ್ ಬಯೋಡಿಗ್ರೇಬಲ್. ಕೆಲವೊಂದು ಥಿಂಗ್ಸ್ ಏನಿರುತ್ತೆ ಈ ನ್ಯಾಚುರಲ್ ಪ್ರೊಸೆಸ್ಸಿಂದ ಅದು ಡಿಕಂಪೋಸ್ ಆಗಲ್ಲ, ಅದನ್ನು ನಾವು ನಾನ್ ಬಯೋಡಿಗ್ರೇಬಲ್ ಅಂತ ಕರಿತೀವಿ. ಈ ಪ್ಲಾಸ್ಟಿಕ್ ಅನ್ನೋದು ಕೂಡ ಅದು ನಾನ್ ಬಯೋಡಿಗ್ರೇಬಲ್. ಸೊ ಅದು ನಾವು ಔಟ್ಸೈಡ್ ಬಿಸಾಡಿದರೆ ಅದು ಯಾವುದೇ ಕಾರಣಕ್ಕೆ ಡಿಕಂಪೋಸ್ ಆಗಲ್ಲ. ದಟ್ ವಿಲ್ ಬಿ ಲೈಕ್ ದಟ್ ಓನ್ಲಿ. ಫಾರ್ ನೀವು ಎಷ್ಟು ವರ್ಷ ಬಿಟ್ಟು ನೋಡಿದರೂ ಕೂಡ ಪ್ಲಾಸ್ಟಿಕ್ ಅದೇ ಥರ ಇರುತ್ತೆ. ಆದ್ದರಿಂದ ನಾವು ಪ್ಲಾಸ್ಟಿಕನ್ನು ಹೊರಗಡೆ ಬಿಸಾಡಬಾರ್ದು. ಸೊ ಹಿಯರ್ ದೇ ಹ್ಯಾವ್ ಗಿವನ್ ಎಕ್ಸಾಂಪಲ್ ಫಾರ್ ಐಟಮ್ಸ್. ಅಂದರೆ ಎಷ್ಟು ಟೈಮ್ ಅದು ಡಿಜನರೇಟ್ ಆಗೋಕ್ಕೆ ಬೇಕು, ಅದು ಬಯೋಡಿಗ್ರೇಬಲ್ ನಾನ್ ಬಯೋಡಿಗ್ರೇಬಲ್ ಅಂತ ಕೊಟ್ಟಿದ್ದಾರೆ. ಹಿಯರ್ ದೇ ಹ್ಯಾವ್ ಗಿವನ್ ಸೆಟ್ ಆಫ್ ಎಕ್ಸಾಂಪಲ್ ಫಾರ್ ಬಯೋಡಿಗ್ರೇಬಲ್ ಆಬ್ಜೆಕ್ಟ್ ಆ್ಯಂಡ್ ನಾನ್ ಬಯೋಡಿಗ್ರೇಬಲ್ ಆಬ್ಜೆಕ್ಟ್ ಆ್ಯಂಡ್ how much time they are taking for degenerate or decompose. So here you can see plastic bags, they are taking several years, that is take more than 500 years. So that will ನಮ್ಗೆ ಗೊತ್ತಿಲ್ಲ ಎಷ್ಟು ಇಯರ್ ಎಷ್ಟು ತಗೊಳ್ಳೋದಂದರೆ ನಮ್ಗೆ ಗೊತ್ತಿಲ್ಲ, ಅಷ್ಟು ಇಯರ್ ಆದರೂ ಅದು ಡಿಕಂಪೋಸ್ ಆಗಲ್ಲ. ಅದೇ ರೀತಿ ಈ ಅಲ್ಯೂಮಿನಿಯಂ ಆ್ಯಂಡ್ ಮೆಟಲ್ ಕ್ಯಾನ್ಸ್ ಇರುತ್ತಲ್ಲ, ಅದನ್ನು ಕೂಡ ನಾವು ಔಟ್ಸೈಡ್ ಬಿಸಾಡಬಾರ್ದು. ಯಾಕೆಂದರೆ ಅದು ಕೂಡ ಡಿಕಂಪೋಸ್ ಆಗಲಿಕ್ಕೆ 500 ಇಯರ್ಸ್ ಬೇಕು. ಆದ್ದರಿಂದ ಈ ನಾನ್ ಬಯೋಡಿಗ್ರೇಬಲ್ ಐಟಮ್ಸಲ್ಲಿ ಏನಿರುತ್ತೋ ಅದನ್ನು ನಾವು ಔಟ್ಸೈಡ್ ಬಿಸಾಡಬಾರ್ದು. ಬಿಕಾಸ್ ನಮ್ಮ ಎನ್ವಿರಾನ್ಮೆಂಟಿಗೆ ಅದು ಹಾಳು ಮಾಡುತ್ತೆ. ದೇರ್ ಈಸ್ ಡ್ಯಾಮೇಜ್ ಅವರ್ ಎನ್ವಿರಾನ್ಮೆಂಟ್. So this biodegradable object that we can throw outside, but that is also taking some time to degenerate. ಅಂದರೆ ಎಲ್ಲ ಆಬ್ಜೆಕ್ಟ್ ಈಸಿಯಾಗಿ ಡಿಕಂಪೋಸ್ ಆಗಲ್ಲ. ಈ ವೆಜಿಟೇಬಲ್ ವೇಸ್ಟ್, ಫ್ರೂಟ್ಸ್ ವೇಸ್ಟ್ ಎಲ್ಲ ಏನಿರುತ್ತೆ ಅದು 1 or 2 ವೀಕಲ್ಲಿ
ಡಿಕಂಪೋಸ್ ಆಗಿ ಹೋಗುತ್ತೆ. ಈ ಪೇಪರ್ ಎಲ್ಲ ಬಿಸಾಕಿದರೆ ದಟ್ ವಿಲ್ ಟೇಕ್ 10 to 30 days. ಆ್ಯಂಡ್ ಕಾಟನ್ ಕ್ಲೋತ್ಸ್ ಏನಿರುತ್ತೆ ಅದು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ, ಅದಕ್ಕೆ ಒಂದು 2 to 5 ಮಂತ್ ಬೇಕಾಗಿರುತ್ತೆ. ಆ್ಯಂಡ್ ವುಡ್ ಅದು ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ, ಸೊ ಅದಕ್ಕೆ 10 to 15 years ಬೇಕಾಗುತ್ತೆ. ದೆನ್ ಉಲನ್ ಕ್ಲೋತ್ ಅದು ಸ್ಟ್ರಾಂಗ್ ಆಗಿರುತ್ತೆ, ಅದಕ್ಕೆ ಕೂಡ 1 year ಬೇಕಾಗುತ್ತೆ. ಸೊ ಬಿಕಾಸ್ ಅದು ಹೇಗೆ ಸ್ಟ್ರಾಂಗ್ ಇರುತ್ತೋ ಅಷ್ಟು ಟೈಮ್ ತಗೊಳುತ್ತೆ ಡಿಕಂಪೋಸ್ ಆಗಲಿಕ್ಕೆ. ಆದ್ದರಿಂದ ಬಟ್ ದಟ್ ವಿಲ್ ಟೇಕ್ ಸಮ್ ಟೈಮ್, ಓಕೆ 1 or 2 year ಓಕೆ, ಬಟ್ these non-biodegradable things they are taking many years or some. ನಮಗೆ ಕೆಲವೊಂದು ಥಿಂಗ್ಸ್ ಅದರ ಎಷ್ಟು ವರ್ಷ ತಗೊಳ್ತಂದಲೇ ಗೊತ್ತಿಲ್ಲ ಡಿಕಂಪೋಸ್ ಆಗಲಿಕ್ಕೆ. ಆದ್ದರಿಂದ ನಾವು ಅದನ್ನು ಬಿಸಾಕಬಾರ್ದು, ಬೇಕಂದರೆ ಅದು ಪೊಲ್ಯೂಷನನ್ನು ಮಾಡುತ್ತೆ. ಆ್ಯಂಡ್ ದಟ್ ಈಸ್ ಪಾಯ್ಸನಸ್. Some plastics take several years to decompose and it is not environment friendly. ಸೊ ಪ್ಲಾಸ್ಟಿಕ್ ತುಂಬ ಟೈಮ್ ತಗೊಳ್ಳೋದ್ರಿಂದ ಅದು ಡಿಕಂಪೋಸ್ ಆಗಲಿಕ್ಕೆ ಅದು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಅಲ್ಲ. ಅದು ಪ್ಲ್ಯಾಂಟ್ಸಿಗೆ ಆಗಿರ್ಬೋದು, ಎನಿಮಲ್ಸಿಗೆ ಆಗಿರ್ಬೋದು ಡ್ಯಾಮೇಜ್ ಆಗಿ ಕಾಸ್ ಮಾಡುತ್ತೆ. ಇಟ್ ಕಾಸಸ್ ದ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಸೊ ಪ್ಲಾಸ್ಟಿಕ್ ಏನು ಮಾಡುತ್ತೆ, ಎನ್ವಿರಾನ್ಮೆಂಟಿಗೆ ಪೊಲ್ಯೂಷನನ್ನು ಕಾಸ್ ಮಾಡುತ್ತೆ. ಬಿಸೈಡ್ ದ ಬರ್ನಿಂಗ್ ಪ್ರೊಸೀಡ್ ಇನ್ ದ ಸಿಂಥೆಟಿಕ್ ಮೆಟೀರಿಯಲ್ ಇಸ್ ಕ್ವೈಟ್ ಲೋ ಆ್ಯಂಡ್ ಇಟ್ ಡಸ್ ನಾಟ್ ಗೆಟ್ ಕಂಪ್ಲೀಟ್ಲಿ ಬರ್ನ್ ಈಸಿಲಿ. ಈ ಸಿಂಥೆಟಿಕ್ ಮೆಟೀರಿಯಲ್ಸ್ ಏನಿರುತ್ತೆ ಎಲ್ಲ ಸಿಂಥೆಟಿಕ್ ಫೈಬರಲ್ಲಿ ಹೇಳಿದೆ. ಸೊ ಈ ಸಿಂಥೆಟಿಕ್ ಫೈಬರನ್ನು ನಾವು ಯಾವಾಗ ಮೆಲ್ಟ್ ಮಾಡ್ತೀವೋ ದಟ್ ವಿಲ್ ಬಿಕಮ್ ಲೈಕ್ ಅ ಪ್ಲಾಸ್ಟಿಕ್, ರೈಟ್? ಆ್ಯಂಡ್ these synthetic materials that will take many times to burn. The plastic also that will take much time for burn, and when that is burning that will release a lot of poisonous fumes into atmosphere causing air pollution. ಈ ಪ್ಲಾಸ್ಟಿಕನ್ನು ಬರ್ನ್ ಮಾಡಿದಾಗ ಏನಾಗುತ್ತೆ, ತುಂಬ ಟೈಮ್ ತೊಗೊಳುತ್ತೆ. ಅಂದರೆ ಬರ್ನ್ ಮಾಡೋ ಟೈಮಲ್ಲಿ ನಮಗೆ ಅಲ್ಲಿ ನಿಲ್ಲಕ್ಕಾಗಲ್ಲ, ಬಿಕಾಸ್ ಫ್ಯೂಮ್ ಏನಿರುತ್ತೋ ಅದು ತುಂಬ ಪಾಯ್ಸನಸ್ ಆಗಿರೋದ್ರಿಂದ ನಮ್ಗೆ ಅಲ್ಲಿ ನಿಲ್ಲಕ್ಕೇ ಆಗಲ್ಲ. ಸೊ ಇಟ್ ಈಸ್ ಏರ್ ಪೊಲ್ಯೂಷನನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಸೊ ಹೌ ದಿಸ್ ಪ್ರಾಬ್ಲಮ್ ಕ್ಯಾನ್ ಬಿ ಸಾಲ್ವ್? ಸೊ ನಾವು ಹೀಗೆ ಈ ಡ್ಯಾಮೇಜನ್ನು ಹೇಗೆ, ಏರ್ ಪೊಲ್ಯೂಷನನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂದರೆ ಪ್ಲಾಸ್ಟಿಕ್ಕನ್ನು ಯಾವುದೇ ಕಾರಣಕ್ಕೂ ನಾವು ಬರ್ನ್ ಮಾಡಲಿಕ್ಕೆ ಹೋಗಬಾರ್ದು. ನಾವು ಆದಷ್ಟು ಪ್ಲಾಸ್ಟಿಕ್ ಯೂಸನ್ನು ರೆಡ್ಯೂಸ್ ಮಾಡಬೇಕು. ಹ್ಯಾವ್ ಯು ಎವರ್ ಸೀನ್ ಇ ಗಾರ್ಬೇಜ್ ಡಂಪ್ ವೇರ್ ಎನಿಮಲ್ಸ್ ಆರ್ ಈಟಿಂಗ್ ಗಾರ್ಬೇಜ್? ಸೊ we are throwing our waste, wet waste, dry waste to garbage, right? So what happens, sometimes we can see that animals are eating food from the garbage, right? They don't know that what to eat, what to not eat. ಈಗ ಅದು ಪ್ಲಾಸ್ಟಿಕನ್ನು ಕೂಡ ತಿನ್ನುತ್ತೆ, ಫುಡ್ ಕೂಡ ತಿನ್ನುತ್ತೆ, ಅದಕ್ಕೆ ಗೊತ್ತಿಲ್ಲ ನಾವು ಪ್ಲಾಸ್ಟಿಕ್ ತಿನ್ನಬಾರ್ದು. ಸೊ ವಾಟ್ ಹ್ಯಾಪನ್ಸ್ ವೆನ್ ದೇ ಆರ್ ಈಟಿಂಗ್ ಪ್ಲಾಸ್ಟಿಕ್, ದಟ್ ವಿಲ್ ಬಿ ದೇರ್ ಇನ್ ದೇರ್ ಸ್ಟಮಕ್. ಸೊ ದಟ್ ವಿಲ್ ಪಾಯ್ಸನಸ್. Plastic will be poisonous because of the plastic, that there will be a lining inside the stomach that will damage the stomach of the animals, then they may die. In the process of eating the food waste, they swallow the materials like polythene bags wrapped of food. Can you imagine the consequences? The plastic material chokes the respiratory system of the animals or forms a lining in their stomachs and can be cause their death. ಈ ಪ್ಲಾಸ್ಟಿಕ್ ತಿನ್ನೋದ್ರಿಂದ ಅದರ ಉಸಿರಾಟಕ್ಕೂ ತೊಂದರೆ ಆಗುತ್ತೆ, ಅದರ ಸ್ಟಮಕ್ ಕೂಡ ಡ್ಯಾಮೇಜ್ ಆಗುತ್ತೆ. ಅದು ಸ್ವಲ್ಪ ಟೈಮ್ ಆದಮೇಲೆ ಅನಿಮಲ್ಸ್ಗೂ ಡೆತ್ ಆಗುತ್ತೆ. ಸೊ ನಾವು ಔಟ್ಸೈಡ್ ಬಿಸಾಡಬಾರ್ದು, ಬಿಕಾಸ್ ನಮಗೆ ಗೊತ್ತು ಯಾವುದು ಡ್ಯಾಮೇಜ್, ಯಾವುದು ಒಳ್ಳೆಯದು ಯಾವುದು ಕೆಟ್ಟು ಅಂತ. ಬಟ್ ಅನಿಮಲ್ಸಿಗೆ ಗೊತ್ತಿರೋದಿಲ್ಲ ಪ್ಲಾಸ್ಟಿಕ್ ತಿನ್ನಬಾರ್ದು ಅಂತ. they are eating that, so they will dead. The plastic bags are the poly bags carelessly thrown here and there are responsible for clogging the drains. ಈ ಕೆಲವೊಮ್ಮೆ ಏನು ಮಾಡ್ತೇವೆ ನಾವು, ಪ್ಲಾಸ್ಟಿಕನ್ನು ಅಲ್ಲಿ ಬಿಸಾಡ್ತೇವೆ, ಎಲ್ಲದು ಡ್ರೈನ್ ಸಿಸ್ಟಮ್ ಇದ್ದರೆ ಅಲ್ಲಿ ಹೋಗಿದ್ದು ಸೇರಿಸ್ಕೊಳ್ಳುತ್ತೆ, ಡ್ರೈನ್ ಫುಲ್ಲು ಬ್ಲಾಕ್ ಆಗುತ್ತೆ. ಸಮ್ಟೈಮ್ಸ್ ವಿ ಆರ್ careless and throw wrappers of chips, biscuit and other eatables on the road or in a parks or picnic places. So sometimes when we are going for a school trip or when we are going for a picnic outside, what we are doing, we are eating lots of ice cream, chocolate, chips, then the wrappers we are throwing on the road. We should not do like that. Some dustbins will be there, we should throw ದಿಸ್ ಪ್ಲಾಸ್ಟಿಕ್ ಇಂಟು ದಟ್ ಡಸ್ಟ್ಬಿನ್. ಈ ಡಸ್ಟ್ಬಿನ್ ಏನಿರುತ್ತೆ ಅದಕ್ಕೆ ನಾವು ಪ್ಲಾಸ್ಟಿಕನ್ನು ಹಾಕಬೇಕು, ನಾವು ಅಲ್ಲಲ್ಲಿ ಬಿಸಾಡಬಾರ್ದು. ಏನಾಗುತ್ತೆ, ಈ ಪ್ಲಾಸ್ಟಿಕನ್ನು ಎನಿಮಲ್ಸ್ ತಿಂದು ಅದು ಡ್ಯಾಮೇಜ್ ಆಗುತ್ತೆ. ಸೊ ಬೇರೆಯವರು ಅದನ್ನು ಬಂದು ಹೆಕ್ಲಿಕ್ಕೆ ಹೋಗಲ್ಲ, ನಾವಾಗೇ ನಮ್ಮ ಕೆಲಸನ ನಾವೇ ಮಾಡಿ ಈ ಪ್ಲಾಸ್ಟಿಕನ್ನೆಲ್ಲ ಡಸ್ಟ್ಬಿನ್ ಹಾಕಿದರೆ ಒಳ್ಳೆಯದು. ನಾವು ಸ್ವಲ್ಪ ಆದರೂ ಈ ಪೊಲ್ಯೂಷನನ್ನು ಕಂಟ್ರೋಲ್ ಮಾಡ್ಬೋದು. ಸೊ
ಶುಡ್ ವಿ ನಾಟ್ ಥಿಂಕ್ ಟ್ವೈಸ್ ಬಿಫೋರ್ ಡೂಯಿಂಗ್ ಸೊ ಈ ಥರ ಮಾಡೋ ಮೊದಲು ನಾವು ತುಂಬ ಸಲ ಥಿಂಕ್ ಮಾಡಬೇಕು. ಈಗ ಮಾಡಿದ್ರಿಂದ ಪೊಲ್ಯೂಷನ್ ಆಗುತ್ತೆ, ನಮ್ಮ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗುತ್ತೆ ಅಂತ. ಆ್ಯಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ವಾಟ್ ಮೆಜರ್ ಡು ಯು ಸಜೆಸ್ಟ್ ಟು ಕೀಪ್ ಪಬ್ಲಿಕ್ ಪ್ಲೇಸಸ್ ಕ್ಲೀನ್ ಆ್ಯಂಡ್ ಫ್ರೀ ಆಫ್ ಪ್ಲಾಸ್ಟಿಕ್? ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಾವು ಇದನ್ನು ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗದೇ ಇರೋ ಹಾಗೆ ಏನು ಮಾಡಬೇಕು? ವಿ ಶುಡ್ ನಾಟ್ throw the plastic outside, right? Sometimes we have to use the plastic, necessity will be there. ಕೆಲವೊಮ್ಮೆ ಪ್ಲಾಸ್ಟಿಕ್ ಯೂಸೇ ಮಾಡಬೇಕು ಅಂತ ಅಗತ್ಯ ಇರುತ್ತೆ, ಆದರೆ ಅದನ್ನು ನಾವು ಥ್ರೋ ಮಾಡಬಾರ್ದು, ಬಿಕಾಸ್ ಅದರಿಂದ ಪೊಲ್ಯೂಷನ್ ಆಗುತ್ತೆ. ದಟ್ ಇಫ್ ದೆರ್ ಇಸ್ ನೋ ಡಸ್ಟ್ಬಿನ್, ಕ್ಯಾರಿ ದಟ್ ಪ್ಲಾಸ್ಟಿಕ್ ಟು ಯುವರ್ ಹೋಮ್. ಇನ್ ದ ಹೋಮ್ ಯು ಆರ್ ಹ್ಯಾವಿಂಗ್ ಡಸ್ಟ್ಬಿನ್, ರೈಟ್? ಆ ಥಿಂಗ್ಸನ್ನು ಮನೆಗೆ ತನ್ನಿ, ಮನೇಲಿ ಪ್ಲಾಸ್ಟಿಕ್ ಡಸ್ಟ್ಬಿನ್ ಇರುತ್ತೆ, ಅದರಲ್ಲಿ ಥ್ರೋ ಮಾಡ್ಬೋದು. ಆ್ಯಂಡ್ ವೆನ್ ಯು ಆರ್ ಗೋಯಿಂಗ್ ಫಾರ್ ದ ಪಿಕ್ನಿಕ್, ಕ್ಯಾರಿ ಯುವರ್ ಓನ್ ವಾಟರ್ ಬಾಟಲ್. ನೋ ನೀಡ್ ಆಫ್ ಪರ್ಚೇಸಿಂಗ್ ಫ್ರಮ್ ಔಟ್ಸೈಡ್. ಪಿಕ್ನಿಕ್ ಎಲ್ಲ ಹೋದಾಗ ನಿಮ್ಮ ಮನೇಲಿ ಏನು ವಾಟರ್ ಬಾಟಲ್ ಇರುತ್ತೋ ಅದಕ್ಕೇ ನೀರು ತುಂಬಿಸ್ಕೊಂಡು ಹೋಗಬೇಕು. ಅದರಿಂದ ಔಟ್ಸೈಡಿಂದ ಈ ಪ್ಲಾಸ್ಟಿಕ್ ಬಾಟಲ್ ತಗೊಳ್ಳೋದು ಕಮ್ಮಿ ಆಗುತ್ತೆ. ಅವಾಯ್ಡ್ ದ ಯೂಸ್ ಆಫ್ ಪ್ಲಾಸ್ಟಿಕ್ ಆ್ಯಸ್ ಫಾರ್ ಆ್ಯಸ್ ಪಾಸಿಬಲ್. ಸೊ ಪ್ಲಾಸ್ಟಿಕ್ ಯೂಸನ್ನು ಎಷ್ಟು ಕಮ್ಮಿ ಮಾಡಲಿಕ್ಕಾಗುತ್ತೋ ಅಷ್ಟು ನಾವು ಕಮ್ಮಿ ಮಾಡಬೇಕು. ಮೇಕ್ ಯೂಸ್ ಆಫ್ ಬ್ಯಾಗ್ಸ್ ಮೇಡ್ ಆಫ್ ಕಾಟನ್ ಆರ್ ಜೂಟ್ ವೆನ್ ಯು ಗೋಯಿಂಗ್ ಫಾರ್ ಅ ಶಾಪಿಂಗ್. ಸೊ ವೆನ್ ಯು ಆರ್ ಗೋಯಿಂಗ್ ಫಾರ್ ಅ ಶಾಪಿಂಗ್, ವಿ ಹ್ಯಾವ್ ಟು ಕ್ಯಾರಿ ಅವರ್ ಓನ್ ಬ್ಯಾಗ್ಸ್, ಸೊ ದ್ಯಾಟ್ ವಿ ನೋ ನೀಡ್ ಟು ಪರ್ಚೇಸ್ ಒನ್ ಮೋರ್ ಬ್ಯಾಗ್. ನಮ್ಮದೇ ಬ್ಯಾಗ್ ಇದ್ದರೆ ನಾವು ಏನೇ ಕ್ಯಾರಿ ಬ್ಯಾಗ್ಸನ್ನು ಪರ್ಚೇಸ್ ಮಾಡಬೇಕು ಅಂತ ಇರೋದಿಲ್ಲ. ಆದ್ದರಿಂದ ನಾವು ನಮ್ಮದೇ ಆದ ಕಾಟನ್ ಅಥವಾ ಜೂಟ್ ಬ್ಯಾಗ್, ಗೋಣಿ ಚೀಲ ಅಂತ ಹೇಳ್ತೀವಿ, ಜೂಟಿಂದ ಮಾಡಿರುವಂತಹ ಬ್ಯಾಗ್ಸನ್ನು ಕೊಂಡೋಗಬೇಕು. ಆದ್ದರಿಂದ ಸೊ ನಮಗೆ ಪ್ಲಾಸ್ಟಿಕ್ ಯೂಸನ್ನು ನಾವು ಕಮ್ಮಿ ಮಾಡ್ಬೋದು. ದ ಬಯೋಡಿಗ್ರೇಡಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟಸ್ ಶುಡ್ ಬಿ ಕಲೆಕ್ಟೆಡ್ ಸಪ್ರೇಟ್ಲಿ ಆ್ಯಂಡ್ ಡಿಸ್ಪೋಸ್ಡ್ ಆಫ್ ಸಪ್ರೇಟ್ಲಿ. ಈ ಮನೆಯಲ್ಲಿ ನೀವು ಕಸವನ್ನು ಏನು ಕಲೆಕ್ಟ್ ಮಾಡ್ತೀರೋ ಡಸ್ಟ್ಬಿನ್ನಿಗೆ, ಆಗ ಬಯೋಡಿಗ್ರೇಡಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡಬಲ್ ಅದನ್ನು ಸಪ್ರೇಟಾಗಿ ಕಲೆಕ್ಟ್ ಮಾಡಬೇಕು. ಸೊ ಆಫ್ಟರ್ ಕಲೆಕ್ಟಿಂಗ್ ವಾಟ್ ಹ್ಯಾಪನ್ಸ್, ದ ಮುನ್ಸಿಪಾಲಿಟಿ ಪೀಪಲ್ ಆರ್ ಪಂಚಾಯತ್ ಪೀಪಲ್, ದೇ ಆರ್ ಕಲೆಕ್ಟಿಂಗ್ ದಟ್ ವೇಸ್ಟಸ್, ರೈಟ್? ಸೊ if we separate, that is easy for them to collect. Sometimes they are collecting all the wastes and they are separating which is biodegradable, which is non biodegradable. That will be a lot of work to them, right? ಅವರು ಅದನ್ನು ತಗೊಂಡು ಅದನ್ನು ಸಪ್ರೇಟ್ ಮಾಡಿ ಅದನ್ನು ಅವರಿಗೆ ತುಂಬ ಕೆಲಸ ಆಗುತ್ತೆ. ಬಯೋಡಿಗ್ರೇಡಬಲ್ ಯಾವುದು, ನಾನ್ ಬಯೋಡಿಗ್ರೇಡಬಲ್ ಯಾವುದು ಅಂತ ಅದನ್ನು ಸಪ್ರೇಟ್ ಮಾಡಲಿಕ್ಕೆ ಅವರಿಗೆ ತುಂಬ ಕೆಲಸ ಆಗುತ್ತೆ. ನಾವೇ ಸಪ್ರೇಟ್ ಮಾಡಿಕೊಟ್ರೆ ಅವರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಅವರಿಗೂ ಈ ವೇಸ್ಟನ್ನು ನಾವು ಈ ವೆಟ್ ವೇಸ್ಟ್ ಎಲ್ಲ ಏನು ಹಾಕಿರ್ತೇವೆ, ದಟ್ ವಿಲ್ ಬಿ ಸ್ಮೆಲ್ಲಿಂಗ್ ಬ್ಯಾಡ್, ರೈಟ್? ಸೊ ನಾವೇ ನಮ್ಮ ವೆಟ್ ವೇಸ್ಟನ್ನು ನಮಗೆ ಟಚ್ ಮಾಡಲಿಕ್ಕೆ ಒಳ್ಳೆಯದಾಗೋದಿಲ್ಲ. ಸೊ ಅವರು ಬೇರೆಯವ್ರ ಮನೆ ವೆಟ್ ವೇಸ್ಟನ್ನು ಟಚ್ ಮಾಡಬೇಕು, ಅವರಿಗೆ ಕೂಡ ಗಲೀಜಾಗುತ್ತೆ. ಸೊ ನಾವು ಯಾವಾಗ ಅದನ್ನು ಡಸ್ಟ್ಬಿನ್ಗೆ ಹಾಕುವಾಗಲೇ ನಾವು ವೆಟ್ ವೇಸ್ಟ್, ಡ್ರೈ ವೇಸ್ಟ್ ಸಪ್ರೇಟ್ ಮಾಡಿ, ವಿಚ್ ಇಸ್ ದ ಬಯೋಡಿಗ್ರೇಡಬಲ್, ನಾನ್ ಬಯೋಡಿಗ್ರೇಡಬಲ್, ವಿ ಶುಡ್ ಸಪ್ರೇಟ್ ದ್ಯಾಟ್ ಆ್ಯಂಡ್ ವಿ ಶುಡ್ ಪುಟ್ ಇನ್ ದ ಡಸ್ಟ್ಬಿನ್. ಸೊ ಪ್ರಾಕ್ಟೀಸ್ ದಿಸ್ ಇನ್ ಯುವರ್ ಹೋಮ್. ಏನೆಲ್ಲ ನಾನು ಥಿಂಗ್ಸ್ ಹೇಳಿದ್ನ ಅದನ್ನು ನೀವು ನಿಮ್ಮ ಮನೇಲಿ ಪ್ರಾಕ್ಟೀಸ್ ಮಾಡಬೇಕು. ಕ್ಯಾನ್ ಯು ಸಜೆಸ್ಟ್ ಸಮ್ ಅದರ್ ವೇಸ್ ಇನ್ ವಿಚ್ ಯು ಕ್ಯಾನ್ ಕಂಟ್ರಿಬ್ಯೂಟ್ ಟುವರ್ಡ್ಸ್ ದ ರೆಡ್ಯೂಸಿಂಗ್ ಆ್ಯಂಡ್ ಯೂಸ್ ಆಫ್ ಪ್ಲಾಸ್ಟಿಕ್ ಮೆಟೀರಿಯಲ್? ಸೊ ಇನ್ನೂ ಕೆಲವು ಥಿಂಗ್ಸನ್ನು ಯೂಸ್ ಮಾಡಿ ನಾವು ಯಾವ ರೀತಿ ಎಲ್ಲ ಪ್ಲಾಸ್ಟಿಕ್ನ ಬಳಕೆಯನ್ನು ಕಮ್ಮಿ ಮಾಡ್ಬೋದು. ಇನ್ ವಿಚ್ ವೇ ವಿ ಕ್ಯಾನ್ ರಿಡ್ಯೂಸ್ ದ ಯೂಸ್ ಆಫ್ ಪ್ಲಾಸ್ಟಿಕ್? ಇಟ್ ಈಸ್ ಬೆಟರ್ ಟು ರೀಸೈಕಲ್ ಪ್ಲಾಸ್ಟಿಕ್ ವೇಸ್ಟ್. ಸೊ ನಾವು ಯಾವ ಪ್ಲಾಸ್ಟಿಕನ್ನು ರೀಸೈಕಲ್ ಮಾಡಲಿಕ್ಕಾಗುತ್ತೋ ಅಂಥದ್ದನ್ನು ಯೂಸ್ ಮಾಡಬೇಕು. ಇನ್ ಕೇಸ್ ವಿ ಆರ್ ಯೂಸಿಂಗ್ ಮೋಸ್ಟ್ ಆಫ್ ದ ಥರ್ಮೋಪ್ಲಾಸ್ಟಿಕ್ ಕ್ಯಾನ್ ಬಿ ರೀಸೈಕಲ್ಡ್. ಸೊ ಥರ್ಮೋ ಸೆಟ್ಟಿಂಗ್ ಏನಿರುತ್ತೆ ಅದನ್ನು ವಿ ನೋ ದ್ಯಾಟ್ ಒನ್ಸ್ ಇಟ್ ಈಸ್ ಶೇಪ್ ಕೊಟ್ಟಾದಮೇಲೆ ದಿಸ್ ಕ್ಯಾನ್ ನಾಟ್ ಬಿ ಡಿಫಾರ್ಮ್, ದಟ್ ಕ್ಯಾನ್ ನಾಟ್ ಬಿ ಬೆಂಡ್, ರೈಟ್? ಸೊ ಥರ್ಮೋಪ್ಲಾಸ್ಟಿಕ್ ಏನಿರುತ್ತಾ ಅದನ್ನು ರೀಸೈಕಲ್ ಮಾಡ್ಬೋದು. ವಿ ಹ್ಯಾವ್ ಟು ಯೂಸ್ ದಟ್ ಕೈಂಡ್ ಆಫ್ ಥಿಂಗ್. ಮೇಕ್ ಎ ಲಿಸ್ಟ್ ಆಫ್ ಐಟಮ್ ದಟ್ ಕ್ಯಾನ್ ಬಿ ರೀಸೈಕಲ್. ಈ ಏನೆಲ್ಲ ಐಟಮ್ ರೀಸೈಕಲ್ ಮಾಡ್ಬೋದು, ಈ ಕೆಲವು ಟಾಯ್ಸ್ ಇರ್ಬೋದು, ದೆನ್ ಮಿಲ್ಕ್ ಪ್ಯಾಕೆಟ್, ಪಾಲಿಥೀನ್ ಬ್ಯಾಗ್ಸ್ ದಟ್ ಕ್ಯಾನ್ ಬಿ ರೀಸೈಕಲ್ಡ್. However, during recycle, certain coloring agent are added. This limits the uses, especially for ಸ್ಟೋರಿಂಗ್ ದ ಫುಡ್. ಕೆಲವೊಂದು ಮೆಟೀರಿಯಲ್ನ ರೀಸೈಕಲ್ ಮಾಡಿದಾಗ ಏನಾಗುತ್ತೆ, ಅದಕ್ಕೆ ಕಲರಿಂಗ್ ಏಜೆಂಟ್ ಆ್ಯಡ್ ಮಾಡ್ತಾರೆ. ಆ ಥರ ಎಲ್ಲ ಮಾಡೋದ್ರಿಂದ ಅದರ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ. ಅದರಿಂದ ಜಸ್ಟ್ ಒಂದು ಫುಡ್ಡನ್ನು ಕ್ಯಾರಿ ಮಾಡಲಿಕ್ಕೆ, ಸ್ಟೋರೇಜ್ ಮಾಡಲಿಕ್ಕೆ ಅದಕ್ಕೆ ಮಾತ್ರ ಈ ಥಿಂಗ್ ರೀಸೈಕಲ್ ಆದ ಪ್ಲಾಸ್ಟಿಕನ್ನು ಯೂಸ್ ಮಾಡ್ತೇವೆ. ಆ್ಯಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ವಿ ಶುಡ್ ರಿಮೆಂಬರ್ 5R ಪ್ರಿನ್ಸಿಪಲ್. So what is this 5R principle? Reduce, reuse, recycle, recover and refuse. So what is reduce? We should reduce the use of plastic.
ಆದಷ್ಟು ಪ್ಲಾಸ್ಟಿಕ್ ಯೂಸನ್ನು ಕಮ್ಮಿ ಮಾಡಬೇಕು. ವಿ ಶುಡ್ ನಾಟ್ ಯೂಸ್ ಪ್ಲಾಸ್ಟಿಕ್, ವಿ ಶುಡ್ ಯೂಸ್ cotton bags. That is better, right? We can wash that and we can use that. So as sometimes we need to use plastic bags when we are carrying meat. That times we have to use the plastic bags, and when you are carrying fruits, vegetables, that is necessity. So where we are not having the necessity, there we have to reduce the use of plastic. Then reuse. So once we bring the plastic to home, next time when you are going for a shopping, you have to carry the same bag. You can reuse that, so that ಏನಾಗುತ್ತೆ, you don't need to buy one more plastic from the shop. ಈ ರಿಯೂಸ್ ಮಾಡೋದ್ರಿಂದ ನೀವು ಬೇರೆ ಪ್ಲಾಸ್ಟಿಕ್ಕನ್ನು ಔಟ್ಸೈಡಿಂದ ತಗೊಳ್ಬೇಕು ಅಂತ ಹೇಳಿದ್ರೆ ಆ ಪ್ಲಾಸ್ಟಿಕ್ನ ಪ್ರೊಡಕ್ಷನ್ ಕೂಡ ಕಮ್ಮಿ ಆಗುತ್ತೆ. ದೆನ್ ರೀಸೈಕಲ್. ಸೊ ನಾನು ಹೇಳಿ ಥರ್ಮೋಪ್ಲಾಸ್ಟಿಕ್ ಏನಿರುತ್ತೆ ಅದನ್ನು ನಾವು ರೀಸೈಕಲ್ ಮಾಡ್ಬೋದು. ಅಂಥ ಪ್ಲಾಸ್ಟಿಕ್ಕನ್ನು ಸ್ವಲ್ಪ ಜಾಸ್ತಿಯಾಗಿ ಯೂಸ್ ಮಾಡಬೇಕು, ಇನ್ ಕೇಸ್ ನೆಸೆಸಿಟಿ ಇದ್ದರೆ ಮಾತ್ರ. ಸೊ ರೀಸೈಕಲ್ ಪ್ರೊಸೆಸ್ ಅದರಿಂದ ಆಗಿರೋ ರೀಸೈಕಲ್ ಪ್ರೊಸೆಸ್ ಇರೋದ್ರಿಂದ ಈ ಅಗೇನ್ ಮ್ಯಾನುಫ್ಯಾಕ್ಚರಿಂಗ್ ಕಮ್ಮಿ ಆಗುತ್ತೆ. ದೆನ್ ದಟ್ ಈಸ್ ನಾಟ್ ರಿಕವರ್, ದಟ್ ಈಸ್ ರೋಡ್ ಮೀನ್ಸ್ ಈ ಫುಡ್ ವೇಸ್ಟಲ್ಲಿ ಏನಿರುತ್ತೆ ಆದಷ್ಟು ನಾವು ಪ್ಲಾಸ್ಟಿಕ್ ಬ್ಯಾಗಲ್ಲಿ ಹಾಕೋದನ್ನು ಕಮ್ಮಿ ಮಾಡಬೇಕು. ಮೀನ್ಸ್ ನವಡೇಸ್ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ದಟ್ ಈಸ್ ಆಲ್ಸೋ ಕಮ್ಮಿ. ವಿ ಕ್ಯಾನ್ ಪುಟ್ ಅವರ್ ವೆಟ್ ವೇಸ್ಟ್ ಇನ್ ದ್ಯಾಟ್ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್. ಈಗ ಕೆಲವೊಂದು ಥಿಂಗ್ಸ್ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಾಗ ನಿಮಗೆ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಅಂತ ಕೊಡ್ತಾರೆ. ಸೊ ಸ್ವಲ್ಪ ತೆಳುವು ಇರುತ್ತೆ ಅದು. ನವಡೇಸ್ ವೆನ್ ಯು ಆರ್ ಬೈಯಿಂಗ್ vegetable fruits from the online shopping, they are giving plastic that is biodegradable. So in these things you can put your wet waste, right, so that you can throw that easily. Next, refuse. What is refuse? In the shop they are giving plastic bag, we can say we don't need the bag, we have our own bag. So when you refuse, they are not giving again. Someone is forcing to give plastic bag, say we don't need plastic bag, give cotton bags, right? ಸೊ ಯಾರಾದರೂ ನಿಮಗೆ ಪ್ಲಾಸ್ಟಿಕ್ ಬ್ಯಾಗ್ಸನ್ನೆಲ್ಲ ಕೊಟ್ಟರೆ ನೀವು ಹೇಳಬೇಕು ನಮಗೆ ಪ್ಲಾಸ್ಟಿಕ್ ಬ್ಯಾಗ್ಸ್ ಬೇಡ, ನಾವು ಕಾಟನ್ ಬ್ಯಾಗ್ಸನ್ನು ಯೂಸ್ ಮಾಡ್ತೇವೆ, ಆ ಥರ ಹೇಳಿ ಇದನ್ನು ಯೂಸೇಜನ್ನು ನಿಮಗೆ ಕಮ್ಮಿ ಮಾಡ್ಬೋದು. ಸೊ ಹಿಯರ್ ದೇ ಹ್ಯಾವ್ ಗಿವನ್ ಸಮ್ ಪಾಯಿಂಟ್ಸ್. ಡು ನಾಟ್ ಥ್ರೋ ಪ್ಲಾಸ್ಟಿಕ್ ಬ್ಯಾಗ್ಸ್ ಇನ್ ದ ವಾಟರ್ ಬಾಡೀಸ್ ಆರ್ ದ ರೋಡ್. ಈ ಪ್ಲಾಸ್ಟಿಕ್ ಬ್ಯಾಗ್ಸನ್ನು ನೀರಿಗೆ ಆಗಿರ್ಬೋದು ಅಥವಾ ರೋಡಲ್ಲಿ ಬಿಸಾಡ್ಬೋದು. ವಾಟ್ ಹ್ಯಾಪನ್ಸ್ ಇನ್ ದ ವಾಟರ್, animals they are eating that, and from the water again that is going for the soil, that is called soil pollution, water pollution. That aquatic animals they may dead because of plastic. Take a cotton carry bags or a jute bag while going for a shop. So ಯಾವಾಗ ಶಾಪಿಂಗ್ ಹೋಗ್ತಿರುವಾಗ ನಾವು ಕಾಟನ್ ಬ್ಯಾಗ್ ಅಥವಾ ಜೂಟ್ ಬ್ಯಾಗನ್ನು ಕೊಂಡೋಗ್ಬೇಕು. Try to minimize the use of plastic materials. Example, use a steel lunch box instead of plastic one. ಸೊ ಯಾವಾಗ ನೀವು ಈ ಫುಡ್ ಕಂಟೈನರ್ಸ್ ಇರುತ್ತಲ್ವ, ನಿಮ್ಮ ಟಿಫಿನ್ ಇರುತ್ತೆ, ಅಷ್ಟು ಸ್ಟೀಲ್ ಟಿಫಿನನ್ನು ಯೂಸ್ ಮಾಡಬೇಕು. ಬಿಕಾಸ್ ದಟ್ ವಿಲ್ ನಾಟ್ ಕಾಸ್ ಪೊಲ್ಯೂಷನ್. ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬಾರ್ದು. ಸೊ ಹಿಯರ್ ವಿ ಎಂಡ್ ದಿಸ್ ಚಾಪ್ಟರ್. ಸೊ ಇಫ್ ಯು ಲೈಕ್ ದಿಸ್ ಚಾಪ್ಟರ್, ಪ್ಲೀಸ್ subscribe to our channel. If you like the video, please like. So if you not yet press the bell icon, please press. When we are uploading new video, you will get the notification. Thank you for this video.